ವೆಲ್ಕಮ್ ಬ್ಯಾಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸುಣ್ಣಲ್ಲ. ನಮ್ಮೂರಲ್ಲಿ ಕಾರ್ತಿಕೋತ್ಸವ ಇತ್ತು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ನಮ್ಮೂರಲ್ಲಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತೇಳಿ ನಿಮ್ಗೆ ತೋರಿಸ್ಬೇಕಂತೇಳಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನಂದರೆ ನಿನ್ನೆ ಆಗಿದ್ದು ಇವತ್ತು ಎಡಿಟಿಂಗ್ ಮಾಡಿ ಹಾಕಿದ್ದೀನಿ. ಟೈಮ್ ಬಂದುಬಿಟ್ಟು ಒಂದು ನಿಮಿಷ, 1 ಗಂಟೆ ಆಗಿ ಬಂದೈತಿ. 4 ನಿಮಿಷಕ್ಕೆ ಒಂದು ಗಂಟೆಗೆ 4 ನಿಮಿಷ ಕಡಿಮೆ ಐತೆ. ಇಷ್ಟಾಗಿ ನಾನು ಎಡಿಟಿಂಗ್ ಮಾಡಿದೆ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂತ ಬರಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಂಭುವೆ ಗಂಗಾಧರ ಗೌರೀವರ ಮಂಗಳಕರ ತಿಂಗಳದರ ಗಂಗಜವೈರ್ಯ ತುಂಗಪುತ್ರನ ಶ್ರೀರುದ್ರನ ಬಹು ಏ ದೇವ ಏ ಶಂಭುವೆ ಬಲರೇ ರುದ್ರ ಬಾರಯ್ಯ ಬಾರೋ ಕಲಿವೀರ ಭದ್ರ ಬಾರೋ ಮಧ್ಯಾಹ್ನ ತಿರುವಿಡ ಗದ್ದಿಗೆ ಸರಿಯಾಗಿ ಗದ್ದಿಗೆ ಬಿಟ್ಟದ್ದು ಭಾರಪ್ಪ ರುದ್ರ ಜಣಿರತ್ತ ಕಾಶಿ ಬಳಿಗೆ ಹೋಗಿ ಬಾರಯ್ಯ ರುದ್ರ. ಹಸ್ತದಲ್ಲಿ ಹಡಗೆ, ಕರದಲ್ಲಿ ಖಡ್ಗ, ಕೈದಲ್ಲಿ ರುಂಡಮಾಲೆ, ನೇತ್ರದಲ್ಲಿ ಪಾವಕಚ್ಚುವಾಲೆ, ಶಿಖರದಲ್ಲಿ ಶಿವಲಿಂಗ, ಮುಖದಲ್ಲಿ ವೇದಾಸುತಿ, ಪಾದದಲ್ಲಿ ಗಂಟೆ ಸರಬಳಿಯಂ ಧರಿಸಿದ ಮಹಾಶೂರ ಎದ್ದು ಬಾರಯ್ಯ ಬಾರ. ಸೀಳಿ ಗರ್ಭಕ್ಕೆ ಕಲ್ಲು ಮುಳ್ಳುಗಳನ್ನೇ ತುಂಬಿ 3 ವಾರ ತಿಂಗಳ ನಂತರ ಪವಾಡಂ ಕೆಡಲು ಲೋಕದ ಭಕ್ತರು ಬಂದು ಮೊರೆ ಇಡಲು ಗರ್ಭಕ್ಕೆ ತುಂಬಿದ ಕಲ್ಲು ಮುಳ್ಳುಗಳೇ ಪಿಂಡಾಂಡವಾಗಿ ಹಸಿದವನ್ನೇ ಪೂಜಿಸುತ್ತಾ ಬಂದ ಬಡವರಿದು ನಿನ್ನ ನಿಲಗಡೆಯನ್ನು ನೋಡಿ ನಿಂದಪ್ಪ ಶಿವ ಒಡ್ಡ ನಡೆಸುವಂತಹ ಲಿಂಗಾಂಗಿ ಕಾಳಿಂಗ ರುದ್ರ ಚರದಂಗವಲ್ಲ ರಹಿತ ನಾಯಕ ಗಂಡು ಹರಿಯದವರ ಗಂಡ ನವಬ್ರಹ್ಮರೊಳ ಮೇಲಾದ ದಕ್ಷ ಬ್ರಹ್ಮನ ಶಿರವ ಮರಿಗಡಿದು ಹರಿದ ತಲೆ ಗುರುದಲ್ಲಿಟ್ಟಂತ ದೊರೆ ಸರಿ 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 ಎಂದವರ ಬಲರೇ ಬಪ್ಪರೇ ರುದ್ರ. ಇದೇ ಶುಭ ದಿವಸದಂದು ಶುಭ ಗಳಿಗೆಯಲ್ಲಿ
ದಿವಸರಂದು ಶುಭ ಗಳಿಗೆಯಲ್ಲಿ ವಿಜಯನಗರ ಜಿಲ್ಲೆಗೆ ಒಳಪಟ್ಟಿರುವಂತಹ ಕೂಡ್ಲಿಗಿ ತಾಲೂಕಿಗೆ ಹೊಂದಿಕೊಂಡಿರುವಂತಹ ಎಕ್ಕೆಗುಂದಿ ಸುಕ್ಷೇತ್ರದಲ್ಲಿ ದಾನಶೂರ ಕರ್ಣನಾಗಿರುವಂತಹ ದಾನೇಶ್ವರ ಸ್ವಾಮಿಯ ಕಾರ್ತಿಕ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಿರುವಂತಹ ಸಕಲ ಸದ್ಭಕ್ತರೆಲ್ಲರಿಗೂ ದಾನೇಶ್ವರ ಸ್ವಾಮಿಯು ಆಯುರ ಆರೋಗ್ಯ ಭಾಗ್ಯವನ್ನು ಕೊಡಲೆಂದು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಭಕ್ತ ಭಜನ ಕೀಲಲ ಓಲಗ ಭಜಂತ್ರಿ ಕರಡೆ ಚಮ್ಮಾಳ ಬೇರೆ ತಮ್ಮಡಿಗಳ ವಾದ್ಯರ ರಸರಿಂದ ಎಕ್ಕೆಗುಂದಿಯ ರಾಜ ಬೀದಿಗಳಲ್ಲಿ ರಾಜ ವೈಭವದಿಂದ ಯಾವ ಭದ್ರಕಾಳಿಗಂಡ ಮಹಾಗುರು ವೀರಭದ್ರ
ಬೇರು ತೊಂಬಡೆಗಳ ವಾದ್ಯರ ಬಸರಿಂದ ಗಂಡುಗಲಿ ಕಲಿ ವೀರಭದ್ರ ಯಾವ ಪ್ರಕಾರ ಬರುತ್ತಾರೆಂದರೆ ಅರ್ಥವಿರುತ್ತದೆ. ಅರ್ಥವಿಲ್ಲದ ಬಾಳ ವ್ಯರ್ಥ, ಅರ್ಥವಿಲ್ಲದ ಬಾಳ ವ್ಯರ್ಥ. ಗುಣವಿಲ್ಲದಿದ್ದರೆ ರೂಪ ವ್ಯರ್ಥವಾಗುವುದು ನೋಡ. ಒಳ್ಳೆಯ ಗುಣವಿಲ್ಲದಿದ್ದರೆ ರೂಪ ವ್ಯರ್ಥವಾಗುವುದು ನೋಡ. ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥವಾಗುವುದು ನೋಡ. ಹಸಿವು ಇಲ್ಲದಿದ್ದರೆ ಭೋಜನ ವ್ಯರ್ಥವಾಗುವುದು ನೋಡ. ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥವಾಗುವುದು ನೋಡ. ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥವಾಗುವುದು ನೋಡ. ದೇವತಾ ಕಾರ್ಯಕ್ರಮಗಳಲ್ಲಿ ನಮ್ಮ ತನು ಮನ ಧನವನ್ನು ನಾವು ಸಲ್ಲಿಸಿ ಜೀವನದಲ್ಲಿ ಒಮ್ಮೆಯಾದರೂ ದೇವರ ಸೇವೆಗಳನ್ನು ನಾವು ಮಾಡದಿದ್ದರೆ ಈ ನಮ್ಮ ಜೀವನವೇ ವ್ಯರ್ಥವಾಗುವುದು ನೋಡ. ಏ ದೇವ, ಏ ಶಂಭುವೆ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಶಾಂತಿಯಿಂದಿರಬೇಕು ದೇವರ ಕಾರ್ಯಗಳಲ್ಲಿ, ಅಚ್ಚೊತ್ತಿದಂತಿರಬೇಕು ಎನ್ನಮ್ಮನ ಲಿಂಗದಲ್ಲಿ. ಏ ದೇವ, ಏ ಶಂಭುವೆ, ಶುಭ ದಿವಸರಂದು ಲಿಂಗೇಗುಂದಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಜ್ಞಾನೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ. ಸಕಲ ಸದ್ಭಕ್ತರು ವೀರಗಾಸೆ ನೃತ್ಯವನ್ನು ನೋಡಬೇಕು. ಶಾಂತಿಯಿಂದ ಅಲ್ಲೇ ಕುಳಿತುಕೊಂಡು ವೀರಗಾಸೆ ನೃತ್ಯವನ್ನು ನೋಡಬೇಕು. ಪ್ರತೀಕ್ ಅಕಡೆ ಬಿಡ ಮಾಡಿ ಪ್ರತೀಕ್ ಅಕಡೆ ಹೋಗಿ ಬಿಡ ಮಾಡಿ.
ಅಪ್ಪರೇ ರುದ್ರ ಕಟ್ಟೆದ ಕಲ್ಲು ಲಿಂಗವಾಗಿತ್ತು ಅಂತ ಸಿದ್ದರಾಮೇಶ್ವರ ವಚನದಂತೆ ಕಲ್ಲು ಬೇರೆ ದೇವರು ಬೇರೆ. ಯೋಚನೆ ಮಾಡಬೇಕು ಸದ್ಭಕ್ತರುಗಳು, ವಿಚಾರವಂತಿಕೆ ಬೇಕು, ಪ್ರತಿಯೊಂದು ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಏನನ್ನು ತಿಳಿದುಕೊಳ್ಳದೆ ಹಾಗೆಯೇ ಸಾಯುತ್ತೇವೆ, ವಿಚಾರ ತಿಳಿದುಕೊಂಡು ಸಾಯಬೇಕು. ಕಲ್ಲು ಹೇಗೆ ದೇವರಾಗುತ್ತದೆ? ಕಲ್ಲು ಬೇರೆ ದೇವರು ಬೇರೆ. ಅದಕ್ಕೆ ಸಿದ್ದರಾಮೇಶ್ವರ ವಚನದಲ್ಲಿ ಬರೆದಿದ್ದಾರೆ, ಕಲ್ಲು ಬೇರೆ ದೇವರು ಬೇರೆ. ಇದೇ ಕಲ್ಲನ್ನು ನಾವು ಕೆತ್ತಿ ಶಿಲೆಯನ್ನಾಗಿ ಮಾಡಿ ಲಿಂಗ ಎಂದು ಪೂಜಿಸುತ್ತೇವೆ, ದೇವರ ಶಿಲೆಯನ್ನಾಗಿ ಮಾಡಿ ದೇವರೆಂದು ಪೂಜಿಸುತ್ತೇವೆ. ಅದೇ ಅದು ಕಲ್ಲು ಹೇಗೆ ದೇವರಾಗುತ್ತದೆ? ನಾವು ಎಲ್ಲ ಬುದ್ಧಿವಂತಿಗಿರುವಂತ ಮನುಷ್ಯರು, ಕಲ್ಲಿಗೆ ಬುದ್ಧಿವಂತಿಕೆ ಇರುವುದಿಲ್ಲ, ದೇವರು ಎಂದು ಪೂಜಿಸುತ್ತೇವೆ. ನಾವೆಲ್ಲ ಬುದ್ಧಿವಂತಿಗಿರುವಂತ ಮನುಷ್ಯರು, ನಾವು ದೇವರಾಗಬಹುದು, ವಿಚಾರಗಳನ್ನು ಕೇಳುವುದಿಲ್ಲ, ಸರಿಯಾಗಿ ವಿಚಾರಗಳನ್ನು ತಿಳಿದುಕೊಳ್ಳುವುದಿಲ್ಲ. ಕಲ್ಲು ಹೇಗೆ ದೇವರಾಗುತ್ತದೆ? ಸಿದ್ದರಾಮೇಶ್ವರ ಒಂದೇ ವಚನದಲ್ಲಿ ಬರೆದಿದ್ದಾರೆ, ಕಟ್ಟೆದ ಕಲ್ಲು ದೇವರಾಗುತ್ತದೆ, ಕಟ್ಟೆದ ಕಲ್ಲು ದೇವರಾಗುತ್ತದೆ, ಕಟೆದ ಕಲ್ಲು ಕಲ್ಲಾಗಿರುತ್ತದೆ. ಪೂಜಿಸಿದ ಮಾನವ ಭಕ್ತನಾಗುತ್ತಾನೆ, ಪೂಜಿಸಿದ ಮಾನವ ಭಕ್ತನಾಗುತ್ತಾನೆ, ಪೂಜಿಸದೇ ಇರುವ ಮಾನವ ಬರೀ ಮಾನವನಾಗುತ್ತಾನೆ, ಕಲ್ಲಾಗಿರುತ್ತಾನೆ. ಪೂಜಿಸದೇ ಇರುವ ಮಾನವ ಮಾನವನಾಗಿರುತ್ತಾನೆ. ಭಕ್ತ ಬೇರೆ ಮಾನವ ಬೇರೆ. ನೋಡಿ ಎಷ್ಟು ಅರ್ಥಗಳಿರುತ್ತವೆಂದರೆ, ಕಲ್ಲು ಬೇರೆ ದೇವರು ಬೇರೆ, ಭಕ್ತ ಬೇರೆ ಮಾನವ ಬೇರೆ. ಅವನು ಬರೀ ಮಾನವನಾಗಿರುತ್ತಾನೆ. ದೇವರು ಪೂಜೆಗೆ ಯೋಗ್ಯವಾಗಿರುತ್ತದೆ, ದೇವರು ಪೂಜೆಗೆ ಯೋಗ್ಯವಾಗಿರುತ್ತದೆ. ಮಾನವ ಭಕ್ತಿಗೆ ಕಾರುಣಿಕನಾಗಿರುತ್ತಾನೆ. ಕಲ್ಲು ದೇವರಲ್ಲ, ಕಲ್ಲು ದೇವರಲ್ಲ, ದೇವರು ಕಲ್ಲಲ್ಲ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬ್ರಹ್ಮದೇವನು ಹೇಳುತ್ತಾನೆ, ಸೃಷ್ಟಿಗೆಲ್ಲ ಕರ್ತ ಬ್ರಹ್ಮದೇವ, ಸೃಷ್ಟಿಕರ್ತ ಬ್ರಹ್ಮದೇವ, ಜಗತ್ತಿಗೆಲ್ಲ ನಾನು ದೊಡ್ಡವನೆಂದು. ಬ್ರಹ್ಮದೇವನು ಹೇಳುತ್ತಾನೆ, ನಾನು ಸೃಷ್ಟಿಕರ್ತ ಬ್ರಹ್ಮ, ಎಲ್ಲವರು ನಾನೇ ಸೃಷ್ಟಿ ಮಾಡುವುದು, ನಾನೇ ದೊಡ್ಡವನೆಂದು. ವಿಷ್ಣುದೇವನು ನೀನೇನೋ ಸೃಷ್ಟಿ ಮಾಡುತ್ತೀಯ, ಆದರೆ ಪಾಲನೆ ಮಾಡುವ ಪಾಲನೆಕರ್ತ ನಾನು, ನಾನು ಎಲ್ಲರನ್ನು ನೋಡಿಕೊಳ್ಳುವುದು ನಾನಲ್ಲವೇ, ಜಗತ್ತಿಗೆಲ್ಲ ದೊಡ್ಡವನೆಂದು ಇರುತ್ತದೆ. ಯಾರೇ ಸ್ವಾಮೀಜಿಗಳಾಗಲಿ, ವೀರಗಾಸೆ ಖಡ್ಗ ಪ್ರವಚನವಾಗಲಿ ಗಮನವಿಟ್ಟು ಕೇಳಬೇಕು. ನೀವು ಅರ್ಧಂಬರ್ಧ ಸಿನಿಮಾ ನೋಡಿ ಯಾರು ಎದ್ದು ಬರುವುದಿಲ್ಲ, ಪೂರ್ತಿ ಸಿನಿಮಾಗಳನ್ನು ನೋಡುವುದು. ಹಾಗೆ ಕಥೆಗಳನ್ನು ಕೂಡ ಪೂರ್ತಿಯಾಗಿ ಕೇಳಬೇಕು, ಹೇಳುವ ವಿಚಾರಗಳನ್ನು ಪೂರ್ತಿಯಾಗಿ ಕೇಳಬೇಕು. ನೀವು ಆ ಕಡೆ ಈ ಕಡೆ ಮಾತನಾಡುತ್ತಾ ಅರ್ಧಂಬರ್ಧ ಕೇಳಿದರೆ ಜೀವನವು ಅರ್ಧಂಬರ್ಧವಾಗುತ್ತದೆ.
ಅದಕ್ಕೆ ವಿಚಾರ ವಿನಿಮಯ ಬೇಕು ಪ್ರತಿಯೊಬ್ಬರಲ್ಲಿ. ಹೀಗೆ ಬ್ರಹ್ಮನು ನಾನು ದೊಡ್ಡವನೆಂದು ವಿಚಾರ ವಿನಿಮಯ ಕಥೆಗಳನ್ನು ಕೇಳಬೇಕು. ನಾವು ನರಮಾನವರು ಗುದ್ದಾಡುತ್ತೇವೆ, ನಾನು ದೊಡ್ಡವನೆಂದು. ಬರೀ ನರಮಾನವರಲ್ಲಿ ಮಾತ್ರವಲ್ಲ, ದೇವತೆಗಳಲ್ಲೇ ಬಿಟ್ಟಿಲ್ಲ ನಾನು ದೊಡ್ಡವರೆನ್ನುವ ಗುದ್ದಾಟ. ವಿಚಾರ ತಿಳಿದುಕೊಳ್ಳಬೇಕು. ದೇವತೆಗಳೇ ಒಡೆದಾಡಿದ್ದಾರೆ. ಬ್ರಹ್ಮನು ನಾನು ದೊಡ್ಡವನೆಂದು, ವಿಷ್ಣು ನಾನು ದೊಡ್ಡವನೆಂದು ಒಡೆದಾಟವಾಡುತ್ತಾರೆ, ವಾದ ವಿವಾದ ಮಾಡುತ್ತಾರೆ. ನಾನು ದೊಡ್ಡವನು. ಆಗಲ ವಿಷ್ಣು ಬ್ರಹ್ಮಾದಿಗಳು ವಾದ ವಿವಾದಗಳನ್ನು ಮಾಡುತ್ತಾ ಕೈಲಾಸಕ್ಕೆ ಬರುತ್ತಾರೆ. ಶಿವನು ಮೌನವಾಗಿ ಕುಳಿತಿದ್ದಾರೆ. ಆ ಶಿವನ ಹತ್ತಿರಕ್ಕೆ ಬಂದು ಇಬ್ಬರು ನಿಂತುಕೊಂಡು, ಹೇ ಸ್ವಾಮಿ ಮಹಾದೇವನೇ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರೆಂದು ಪ್ರಶ್ನೆ ನೀಡುತ್ತಾರೆ. ಶಿವನ ಹತ್ತಿರವೇ ದೊಡ್ಡ ಪ್ರಶ್ನೆ, ಯಾರು ದೊಡ್ಡವರೆಂಬುವ ಪ್ರಶ್ನೆ. ಶಿವ ನಗುತ್ತಾನೆ. ಯಾಕಪ್ಪ ಈ ಪ್ರಶ್ನೆ, ಯಾರಪ್ಪ ದೊಡ್ಡವರು? ನಗುತ್ತಾನೆ ಶಿವ. ಯಾರು ದೊಡ್ಡವರ ತಿಳಿದುಕೊಳ್ಳಬೇಕೆ? ಒಂದು ಕಟ್ಟಳೆ ಮಾಡುತ್ತೇನೆ, ನಾನು ಮೌನವಾಗಿ ನಿಂತಿರುತ್ತೇನೆ. ಏ ಬ್ರಹ್ಮದೇವನೇ, ನೀನು ನನ್ನ ಶ್ರೀ ಮುಕುಟವನ್ನು ನೋಡಿಕೊಂಡು ಬಾ. ನಿನಗೆ ನನ್ನ ಶ್ರೀ ಮುಕುಟವು ಕಾಣಿಸಿದರೆ ನೀನೇ ದೊಡ್ಡವನು. ವಿಷ್ಣುದೇವನೇ, ನೀನು ನನ್ನ ಪಾದ ಕಮಲಗಳನ್ನು ನೋಡಿಕೊಂಡು ಬಾ. ನಿನಗೆ ನನ್ನ ಪಾದ ಕಮಲಗಳು ಕಾಣಿಸಿದರೆ ನೀನೇ ದೊಡ್ಡವರೆಂದು ಆಜ್ಞೆ ಮಾಡುತ್ತಾರೆ. ಬ್ರಹ್ಮನು ಹಂಸನಾಗಿ ಮಸ್ತಕ ನೋಡಲಿಕ್ಕೆ ಹೊರಟಿದ್ದಾನೆ. ವಿಷ್ಣು ಹಂದಿಯಾಗಿ ನೆಲವನ್ನು ಕೊರೆಯುತ್ತಾ ಪಾದ ಕಮಲಗಳನ್ನು ನೋಡಲಿಕ್ಕೆ ಹೊರಟಿದ್ದಾರೆ. ಇಬ್ಬರೂ ಪ್ರಯಾಣ ಮಾಡುತ್ತಾರೆ. ಎಷ್ಟು ದೂರ ಪ್ರಯಾಣವನ್ನು ಮಾಡಿದರೂ ಸಹ ಜಗದೀಶ್ವರನ ಶ್ರೀ ಮುಕುಟವು ಕಾಣಿಸುವುದಿಲ್ಲ, ಜಗದೀಶ್ವರನ ಪಾದ ಕಮಲಗಳು ಸಿಗುವುದಿಲ್ಲ. ವಿಷ್ಣು ಬ್ರಹ್ಮಾದಿಗಳ ಪಾಡೆ ಹಾಗಾಗಿದೆ. ಶಿವನ ಮರ್ಮ ಯಾರಿಗೂ ಗೊತ್ತಿಲ್ಲ, ಶಿವನ ಶಕ್ತಿ ಇಂದಿಗೂ ಯಾರಿಗೂ ತಿಳಿದಿಲ್ಲ. ಸುಮ್ಮನೆ ನಾವು ಬರೀ ನಾಟಕಗಳನ್ನು ಮಾಡುತ್ತೇವೆ. ಶಿವನ ಮುಂದೆ ಇಲ್ಲದ್ದೆಲ್ಲವನ್ನು ಮಾಡುತ್ತೇವೆ. ಅವರ ಶಾಪಕ್ಕೆ ಎಷ್ಟು ಮಂದಿ ಗುರಿಯಾಗಿದ್ದಾರೆ? ಶಿವನ ಶಾಪಕ್ಕೆ ಬಹಳ ಮಂದಿ ಗುರಿಯಾಗಿದ್ದಾರೆ. ಕೆಟ್ಟ ಅಪವಾದನೆಗಳು ಒರೆಸಿಕೊಂಡಿದ್ದಾರೆ. ವಿಷ್ಣು ಬ್ರಹ್ಮಾದಿಗಳು ಹುಡುಕಾಡುತ್ತಾರೆ. ಶಿವನ ಮರ್ಮ ವಿಷ್ಣು ಬ್ರಹ್ಮಾದಿಗಳಿಗೆ ಗೊತ್ತಿಲ್ಲ, ಶಿವನ ಶಕ್ತಿ ಗೊತ್ತಿಲ್ಲ. ಹೇ ದೇವ, ಹೇ ಶಂಭುವೆ, ಇಂಥ ಜಗದೀಶ್ವರನು, ಇಂಥ ಪರಮಾತ್ಮನು ಸುಮ್ಮನೆ ನಿಂತಿದ್ದಾರೆ. ವಿಷ್ಣು ಬ್ರಹ್ಮಾದಿಗಳು ಹುಡುಕಾಡುತ್ತಾ ಸುಸ್ತಾಗಿದ್ದಾರೆ. ಎಲ್ಲಿದೆ ಶ್ರೀ ಮುಕುಟ? ಎಲ್ಲಿದೆ ಪಾದ ಕಮಲಗಳು? ಎಷ್ಟು ಹುಡುಕಬೇಕು? ಶಿವನ ಶಕ್ತಿ ತಿಳಿದಿಲ್ಲ, ವಿಷ್ಣು ಬ್ರಹ್ಮಾದಿಗಳಿಗೆ ಗೊತ್ತಿಲ್ಲ. ನಮಗಿನ್ನೇನು ಗೊತ್ತಾಗುತ್ತದೆ? ನಾವೆಲ್ಲರೂ ಬರೀ ನರಮಾನವರು. ಅದಕ್ಕೆ ವಿಚಾರವಂತಿಕೆ ಬೇಕು. ದೇವರ ಬಗ್ಗೆ ಕಥೆಗಳನ್ನು ಕೇಳಬೇಕು, ಪ್ರತಿಯೊಂದನ್ನು ತಿಳಿದುಕೊಳ್ಳಬೇಕು. ಹೀಗೆ ಹುಡುಕುತ್ತಾ ಸುಮ್ಮನಾಗಿದ್ದಾರೆ. ಹಿಂದಿರುಗಿ ಬರುವಂತ ಸಂದರ್ಭದೊಳಗೆ ಈ ವಿಷ್ಣುದೇವನು ಹಾಗೆಯೇ ಬರುತ್ತಾನೆ. ಆದರೆ ಬ್ರಹ್ಮ ಯೋಚನೆ ಮಾಡುತ್ತಾನೆ, ನಿಂತು ಯೋಚನೆ ಮಾಡುತ್ತಾನೆ. ಏನಾದರೂ ಮಾಡಿ ನಾನು ಗೆಲ್ಲಬೇಕು, ನಾನು ದೊಡ್ಡವನಾಗಬೇಕು, ಏನಾದರೂ ಒಂದು ಉಪಯೋಗವನ್ನು ಮಾಡಬೇಕೆಂದು ಆ ಕಡೆಯಿಂದ ಬರುವಾಗ ಯಾವುದಾದರೂ ಒಂದು ಸಾಕ್ಷಿ ಹೇಳಿಸಿದರಾಯಿತು, ಸುಳ್ಳು ಹೇಳಿದರಾಯಿತು. ಸುಳ್ಳು, ಮೋಸ, ವಂಚನೆ. ನೋಡಿ ಶಿವನ ಮುಂದೆ ಏನು ನಡೆಯುತ್ತದೆ, ಏನು ನಡೆಯಲ್ಲ. ಆ ಕಡೆಯಿಂದ ಬರುವಾಗ ಬ್ರಹ್ಮನು ಆಲೋಚನೆ ಮಾಡುತ್ತಾನೆ. ಯಾರನ್ನಾದರೂ ಕರೆದುಕೊಂಡು ಸುಳ್ಳು ಸಾಕ್ಷಿಯನ್ನು ಹೇಳಿಸಿದರಾಯಿತು. ಬ್ರಹ್ಮ ಶ್ರೀಮುಕುಟ ನೋಡಿಕೊಂಡು ಬಂದಿದ್ದಾನೆ. ಸುಳ್ಳು ಸಾಕ್ಷಿ ನೋಡಿಲ್ಲದಿದ್ದರೂ ನೋಡಿದ್ದಾನೆಂದು ಸುಳ್ಳು ಸಾಕ್ಷಿ ಹೇಳಿಸಿದರಾಯಿತು, ನಾನು ದೊಡ್ಡವನಾಗಬಹುದು. ಎಂತ ದುರಾಲೋಚನೆ ಮಾಡಿದ್ದಾನೆ ಬ್ರಹ್ಮ. ಕಪಟ ನಾಟಕ ಸೂತ್ರಧಾರಿಯವನು. ಮೂಲೆಯಲ್ಲಿ ನಡೆಯುವಂತ ಎಲ್ಲಾ ಘಟನೆಗಳು ಅವನಿಗೆ ಗೊತ್ತು. ನಾವು ಏನೇನು ಕೆಟ್ಟ ಚಟಗಳನ್ನು ಮಾಡುತ್ತೇವೆಂದು ಗೊತ್ತು, ನಾವು ಯಾವ ಕೆಟ್ಟ ಬುದ್ಧಿಗಳನ್ನು ಉಪಯೋಗಿಸುತ್ತೇವೆಂದು ಗೊತ್ತು. ಕಪಟ ನಾಟಕ ಸೂತ್ರಧಾರಿಯವನು. ನಮಗೇನು ಗೊತ್ತಿಲ್ಲವೆಂದರೂ ಅವನಿಗೆ ಎಲ್ಲಾ ಗೊತ್ತಿರುತ್ತದೆ. ಅಂತ ಪರಶಿವನು ಮೌನವಾಗಿ ನಿಂತಿದ್ದಾರೆ. ಇದೇ ಕೈಲಾಸಕ್ಕೆ ವಿಷ್ಣು ಬರುತ್ತಿದ್ದಾನೆ. ಬ್ರಹ್ಮ ಆ ಕಡೆಯಿಂದ ಬರುವಾಗ 3 ಜನ ಸಾಕ್ಷಿ ಹೇಳುವುದಕ್ಕೋಸ್ಕರವಾಗಿ
ಮೊದಲನೇದಾಗಿ ಕೇತಕಿಯ ಮಹಾರಾಜ, ಎರಡನೇದಾಗಿ ಒಂದು ಕಾಮದೇವ್, ಮೂರನೇದಾಗಿ ಮುತ್ತೈದೆ ಹೆಣ್ಣು ಮಗಳು. 3 ಜನ ಸಾಕ್ಷಿ ಹೇಳುವುದಕ್ಕೋಸ್ಕರವಾಗಿ ಬ್ರಹ್ಮ ಶ್ರೀಮುಕುಟ ನೋಡಿಕೊಂಡು ಬಂದಿದ್ದಾನೆ. ಹೀಗೆಂದು ಸಾಕ್ಷಿ ಹೇಳುವುದಕ್ಕೋಸ್ಕರವಾಗಿ ಕೈಲಾಸಕ್ಕೆ ಬಂದಿದ್ದಾರೆ. ಹೀಗೆ ವಿಷ್ಣು ಬ್ರಹ್ಮಾದಿಗಳು ನಿಂತಿದ್ದಾರೆ. ಶಿವ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ಮೊದಲು ವಿಷ್ಣುವಿನಲ್ಲಿ ಕೇಳುತ್ತಾರೆ, ಪಾದ ಕಮಲಗಳನ್ನು ನೋಡಿಕೊಂಡು ಬಂದಿದ್ದೆ ಎಂದು ಕೇಳಿದ ಕ್ಷಣದಲ್ಲಿ ವಿಷ್ಣು ನಮಸ್ಕರಿಸಿ, ನಾನು ಎಷ್ಟು ದೂರ ಪ್ರಯಾಣ ಮಾಡಿದರೂ ಸಹ ನಿಮ್ಮ ಪಾದ ಕಮಲಗಳು ನನಗೆ ಕಾಣಿಸಲ್ಲವೆಂದು ಸತ್ಯವನ್ನು ನುಡಿದು ನಿಂತಿದ್ದಾರೆ. ಆದರೆ ಕಪಟಿ ಬ್ರಹ್ಮ, ನಾಟಕದ ಬ್ರಹ್ಮ, ಓಹೋ ಶಿವ, ಹೇ ಮಹಾದೇವ, ನಾನು ಹೀಗೆ ಪ್ರಯಾಣ ಮಾಡುತ್ತಾ ಇದ್ದೆ, ನಿಮ್ಮ ಶ್ರೀಮುಕುಟವನ್ನು ನೋಡಿಕೊಂಡು ಬಂದಿದ್ದೇನೆ. ಸಾಕ್ಷಿಗೋಸ್ಕರವಾಗಿ 3 ಜನರನ್ನು ಕರೆತಂದಿದ್ದೇನೆ. ನೋಡಿ, ಇಲ್ಲಿ ಸಾಕ್ಷಿ ಹೇಳುತ್ತಾರೆ, ಸುಳ್ಳು ಸಾಕ್ಷಿ ಹೇಳುತ್ತಾರೆ. ಗಲಾಟೆ ಮಾಡಬಾರದು, ನಿಶಬ್ದವಾಗಿ ಕತೆ ಕೇಳಬೇಕು. ಆಗಲ ಬ್ರಹ್ಮನು ಮೊದಲು ಹೇಳುತ್ತಾನೆ, 3 ಜನ ಸಾಕ್ಷಿ ಹೇಳುತ್ತಾರೆ, ನಾನು ಶ್ರೀಮುಕುಟ ನೋಡಿದ್ದನ್ನ ಈ 3 ಜನ ನೋಡಿದ್ದಾರೆ. ನನ್ನ ಮಾತನ್ನು ನೀವು ನಂಬುವುದಿಲ್ಲ, ಅದಕ್ಕೆ ಸಾಕ್ಷಿಗೋಸ್ಕರವಾಗಿ ಕರೆತಂದಿದ್ದೇನೆ. ಮೊದಲನೇದಾಗಿ ಕೇತಕಿಯ ಮಹಾರಾಜ ಬಂದು ಶಿವನನ್ನು ನೋಡಿದ ಸಂತೋಷದಲ್ಲಿ ಮೈ ಮರೆತು ಸುಳ್ಳನ್ನು ಹೇಳುತ್ತಾನೆ. ಬ್ರಹ್ಮನು ಶ್ರೀಮುಕುಟ ನೋಡಿಕೊಂಡು ಬಂದಿದ್ದಾನೆ. ಸುಳ್ಳನ್ನು ಹೇಳಿದ ಕ್ಷಣದಲ್ಲಿ ಶಿವನು ಕೋಪಗೊಂಡನಾಗಿ, ಕೇತಕಿಯ ಮಹಾರಾಜ, ಸುಳ್ಳನ್ನು ಹೇಳುತ್ತಿದ್ದೀಯ, ನೀನು ಈಗಲೇ ಕೆರೆಯ ದನಗಳಲ್ಲಿ ಕೇತಕಿ ಪೆಳೆಯಾಗಿ ಹುಟ್ಟು. ಯೋಚನೆ ಮಾಡುವುದು ನೀನು, ನಿನಗೆ ಕೇತಕಿ ಪೆಳೆಯಾಗಿ ಹುಟ್ಟಲು ಶಾಪ ಹೊರಟಿದ್ದೇನೆ. ಆ ಮಹಾರಾಜ ಶಾಪಕ್ಕೆ ಗುರಿಯಾಗಿದ್ದಾನೆ. ಕೇತಕಿ ಪೆಳೆಯಾಗಿ ಹುಟ್ಟಿದ್ದಾನೆ. ಪೆಳೆಯಾಗಿ ಹುಟ್ಟಿದ್ದಾರೆ ಮಹಾರಾಜ. ಹೀಗೆ ಎರಡನೇದಾಗಿ ಕಾಮಧೇನು ಸಾಕ್ಷಿ ಹೇಳಬೇಕು. ಎರಡನೇದಾಗಿ ಹಸು ಸಾಕ್ಷಿ ಹೇಳಲು ಬಂದಿದೆ. ಹಸು ಕಾಮಧೇನು, ನಿಮ್ಮೆಲ್ಲರಿಗೂ ಹಾಲನ್ನು ಕೊಡುವಂತ ಕಾಮಧೇನು. ಹಸು ಸಾಕ್ಷಿ ಹೇಳಲು ನಿಂತಿದೆ, ಯೋಚನೆ ಮಾಡುತ್ತಿದೆ. ಕಣ್ಣೆದುರೇ ಕೇತಕಿಯ ಮಹಾರಾಜ ಶಾಪಕ್ಕೆ ಗುರಿಯಾಗಿದ್ದಾನೆ. ಸತ್ಯ ಹೇಳಿದರೂ ಕಷ್ಟ, ಸುಳ್ಳು ಹೇಳಿದರೂ ಕಷ್ಟ. ಮುಂದೆ ಶಿವ ನಿಂತಿದ್ದಾನೆ, ಹಿಂದೆ ಬ್ರಹ್ಮ ನಿಂತಿದ್ದಾನೆ. ಎತ್ತಲು ಓಡು ಹೋಗುವಂತಿಲ್ಲ. ಹಸು ಯೋಚನೆ ಮಾಡುತ್ತಿದೆ, ಯಾಕಪ್ಪ ಸಾಕ್ಷಿ ಹೇಳಲು ಬಂದಿರೋ. ಮುಂದೆ ಶಿವ ನಿಂತಿದ್ದಾನೆ. ಸುಳ್ಳು ಹೇಳಿದರೆ ಶಿವ ಕೊಡೆಯುತ್ತಾನೆ, ಸತ್ಯ ಹೇಳಿದರೆ ಬ್ರಹ್ಮ ಬಿಡುವುದಿಲ್ಲ. ಏನು ಮಾಡಲೆಂದು ಯೋಚನೆ ಮಾಡುತ್ತದೆ ಹಸು. ಕಾಮಧೇನು ಆಲೋಚನೆ ಮಾಡುತ್ತಾ ಮೌನವಾಗಿ ನಿಂತಿರುವಂತಹ ಹಸು ಎರಡೂ ಉತ್ತರವನ್ನು ಕೊಡುತ್ತದೆ. ತಲೆಯಲ್ಲಿ ನೋಡಿದ್ದಾನೆ ಸ್ವಾಮಿ ಎಂದು ಸುಳ್ಳನ್ನು ಹೇಳುತ್ತದೆ, ಕಾಲದಲ್ಲಿ ನೋಡಿಲ್ಲ ಸ್ವಾಮಿ ಎಂದು ಸತ್ಯ. ಕಾಮಧೇನು, ನೀನು ಬಹಳ ಬುದ್ಧಿವಂತ ಪ್ರಾಣಿ. ಎರಡೂ ಉತ್ತರವನ್ನು ಕೊಟ್ಟಿದ್ದೀಯ. ತಲೆಯಲ್ಲಿ ಸುಳ್ಳನ್ನು ಹೇಳಿದ್ದೀಯ, ಬಾಲದಲ್ಲಿ ನೋಡಿಲ್ಲ ಎಂದು ಸತ್ಯವನ್ನು ಹೇಳಿದ್ದೀಯ. ಎಂತ ವಿಚಿತ್ರ ಇದು. ನಿನಗೆ ಜೀವ ತೆಗೆಯುವುದಿಲ್ಲ, ನಿನ್ನ ಜೀವ ಹೋಗುವುದಿಲ್ಲ. ಭೂಲೋಕದಲ್ಲಿ ನಿನಗೆ ಅಗ್ರ ಸ್ಥಾನಮಾನ ದೊರಕುತ್ತದೆ. ನಿನಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಕಾಮಧೇನುವಾಗಿ ಎಲ್ಲರಿಗೂ ಹಾಲನ್ನು ಕೊಡು. ನಿನಗೆ ತಲೆಗೆ ಪೂಜೆ ಮಾಡುವಂತಿಲ್ಲ. ಇದು ಶಿವನ ಆಜ್ಞೆ ಆಗಿರುವುದು. ಶಿವನ ಆಜ್ಞೆ ಇಲ್ಲದೆ ಹುಲ್ಲು ಕಟ್ಟಿಯೂ ಆಡುವುದಿಲ್ಲ. ಶಿವನ ಆಜ್ಞೆ ಆಗಿದೆ. ಇನ್ನು ಮುಂದೆ ನಿನಗೆ ತಲೆಗೆ ಪೂಜೆ ಮಾಡುವಂತಿಲ್ಲ, ಬಾಲಕ್ಕೆ ಪೂಜೆ ಮಾಡಬೇಕು. ಬಾಲಕ್ಕೆ ಪೂಜೆ ಮಾಡುತ್ತಾರೆ. ಇದು ನಾವು ಹಸುವಿಗೆ ಬಾಲಕ್ಕೆ ಪೂಜೆ ಮಾಡುತ್ತೇವೆ. ಯಾಕೆಂದು ವಿಚಾರ ತಿಳಿದುಕೊಳ್ಳಬೇಕು. ಆ ಶಿವನ ಆಜ್ಞೆ ಆಗಿದೆ. ಸತ್ಯವನ್ನು ನುಡಿದಿರುವಂತ ಬಾಲ. ಮುಕ್ಕೋಟಿ ದೇವತೆಗಳು ಅಲ್ಲಿ ನೆಲೆಸಿರುತ್ತಾರೆ. ಸತ್ಯವನ್ನು ನುಡಿದಿರುವಂತ ಬಾಲದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಬಾಲಕ್ಕೆ ಯಾರು ಪೂಜೆ ಮಾಡುತ್ತಾರೆಯೋ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗಲೆಂದು ಶಿವನ ಆಜ್ಞೆ ಆಗಿದೆ. ಇಂದಿಗೂ ಭೂಲೋಕದಲ್ಲಿ ಹಸುವಿಗೆ ಬಾಲಕ್ಕೆ ಪೂಜೆ ಮಾಡುತ್ತೇವೆ. ಮೂರನೇದಾಗಿ ಮುತ್ತೈದೆ ಹೆಣ್ಣುಮಗಳು ಬಂದು ಇರುವ ವಿಚಾರವನ್ನು ಹೇಳುತ್ತಾಳೆ. ತಮ್ಮನು ಶ್ರೀಮುಕುಟ ನೋಡಿಕೊಂಡು ಬಂದಿಲ್ಲ, ಇರುವ ಸತ್ಯವನ್ನು ಹೇಳುತ್ತಾಳೆ. ಆಗಲ ಮುತ್ತೈದೆ ಹೆಣ್ಣುಮಗಳಿಗೆ, ಇನ್ನು ಮುಂದೆ ನೀನು ಭೂಲೋಕದಲ್ಲಿ ಯಾವುದೇ ದೇವತಾ ಕಾರ್ಯಗಳಾಗಲಿ
ಶುಭ ಕಾರ್ಯಗಳಾಗಲಿ. ನೀನೇ ಮೊದಲು ಕಳಸ ಕನ್ನಡಿ ಹಿಡಿದುಕೊಂಡು ನೀನು ಮುಂದೆ ನಿಂತು ಮುತ್ತೈದೆ ಹೆಣ್ಣು ಮಗಳಾಗಿ ಬಾಳು. ಶಿವನಾಜ್ಞೆ ಆಗಿರುವುದು. ಇಂದಿಗೂ ಮುತ್ತೈದೆ ಹೆಣ್ಣು ಮಕ್ಕಳಿಲ್ಲದೆ ದೇವತಾ ಕಾರ್ಯಗಳನ್ನು ಮಾಡುವುದಿಲ್ಲ. ಮನೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಮುತ್ತೈದೆ ಹೆಣ್ಣು ಮಕ್ಕಳು ಇರಲೇಬೇಕು. ಶಿವನಾಜ್ಞೆ ಆಗಿದೆ. ಆಗಲ ಹೀಗೆ ಶಿವನು ನೋಡುತ್ತಿದ್ದಾನೆ. ವಿಷ್ಣು ಸತ್ಯವನ್ನು ನುಡಿದು ನಿಂತಿದ್ದಾನೆ. ಬ್ರಹ್ಮನು ಸುಳ್ಳು ಸಾಕ್ಷಿ ಹೇಳಿಸಿದ್ದಾನೆ. ಮೊದಲು ವಿಷ್ಣುವಿಗೆ ಹೇಳುತ್ತಾರೆ, ಏ ವಿಷ್ಣುದೇವನೇ, ನೀನು ಸತ್ಯವನ್ನು ನುಡಿದಿದ್ದೀಯ. ಅದಕ್ಕೆ ನಿನಗೆ ಭೂಲೋಕದಲ್ಲಿ ಸ್ಥಾನಮಾನವಿದೆ. ನೀನು ಸತ್ಯನಾರಾಯಣನಾಗಿ ತಿರುಪತಿಯಲ್ಲಿ ತಿಮ್ಮಪ್ಪನಾಗಿ, ವೆಂಕಟೇಶ್ವರನಾಗಿ, ರಂಗನಾಥ ಸ್ವಾಮಿಯಾಗಿ, ಅಯೋಧ್ಯ ಪಟ್ಟಣದಲ್ಲಿ ಶ್ರೀರಾಮನಾಗಿ, ಶ್ರೀ ಕೃಷ್ಣನಾಗಿ ನೀನು ಹಲವಾರು ಅವತಾರಗಳನ್ನೆತ್ತು ಭೂಲೋಕದಲ್ಲಿ ನನಗೆ ಸ್ಥಾನಮಾನವಿದೆ. ಪರಶಿವನ ಆಜ್ಞೆಯಂತೆ ವಿಷ್ಣುವಿಗೆ ಭೂಲೋಕದಲ್ಲಿ ಸ್ಥಾನಮಾನವಿದೆ. ಪರಶಿವನ ಆಜ್ಞೆ ಇಲ್ಲದೆ ಏನು ನಡೆಯುವುದಿಲ್ಲ. ಶಿವನ ಆಜ್ಞೆ ಆಗಿದೆ. ವಿಷ್ಣು ಭೂಲೋಕದಲ್ಲಿ ಬಂದು ನೆಲೆಸಿ ದಶಾವತಾರಿಯಾಗಿ ಇಂದಿಗೂ ವಿಷ್ಣು ಪರಮಾತ್ಮ ನೆಲೆಸಿದ್ದಾನೆ. ಆದರೆ ಬ್ರಹ್ಮನಿಗೆ ಯಾವುದೇ ದೇವಸ್ಥಾನಗಳಿಲ್ಲ. ಬ್ರಹ್ಮನಿಗೆ ಪೂಜೆ ಇಲ್ಲ. ಶಾಪಕ್ಕೆ ಗುರಿಯಾಗಿದ್ದಾನೆ. ಈ ಶಿವನ ಮುಂದೆ ಎಂದಿಗೂ ಸುಳ್ಳು ಮೋಸ ವಂಚನೆ ನಡೆಯುವುದಿಲ್ಲ. ಆ ಸುಳ್ಳು ಮೋಸ ವಂಚನೆ ಮಾಡಿರುವಂತಹ ಬ್ರಹ್ಮನಿಗೆ ಭೂಲೋಕದಲ್ಲಿ ಸ್ಥಾನಮಾನವಿಲ್ಲ. ಯಾವುದೇ ದೇವಸ್ಥಾನಗಳಿಲ್ಲ. ಪೂಜೆ ನಡೆಯುವಂತಿಲ್ಲ. ಅದಕ್ಕೆ ಶಿವನ ಶಾಪಕ್ಕೆ ನಾವು ಎಂದಿಗೂ ಗುರಿಯಾಗಬಾರದು. ಶಿವನ ಮುಂದೆ ಎಂದಿಗೂ ನಾವು ಶರಣಾಗತರಾಗಿರಬೇಕು. ಜಗತ್ತಿನ ಒಡೆಯ ಶಂಕರ, ಜಗತ್ತಿಗೆಲ್ಲ ಒಡೆಯನು ಶಿವ. ಶಿವನ ಆಜ್ಞೆ ಇಲ್ಲದೆ ಯಾರಿಗೂ ಮಕ್ಕಳಾಗಿಲ್ಲ. ದಕ್ಷ ಬ್ರಹ್ಮ ತಂದೆ ಆದರೂ ಸಹ ಬ್ರಹ್ಮನಿಂದ ಮಕ್ಕಳನ್ನು ಕೊಡಲು ಸಾಧ್ಯವಿಲ್ಲ. ಯೋಚನೆ ಮಾಡಬೇಕು ನಾವು. ಮಕ್ಕಳನ್ನ ಎಲ್ಲಾ ದೇವರುಗಳು ಕೊಡಲು ಸಾಧ್ಯವಿಲ್ಲ. ಬ್ರಹ್ಮನೇ ತಂದೆ ಆದರೂ ಸಹ ದಕ್ಷ ಬ್ರಹ್ಮನು ಶಿವನಿಂದಲೇ ವರವನ್ನು ಪಡೆದಿರುವುದು. ಶಿವನಿಂದಲೇ 60 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದುಕೊಂಡಿರುವುದು. ಕಥೆಗಳನ್ನು ಆಲೋಚನೆ ಮಾಡಿ ಕೇಳಬೇಕು. ಅದಕ್ಕೆ ನಾವು ಎಲ್ಲಾ ಶಕ್ತಿವಂತನಾಗಿರುವಂತಹ ಜ್ಞಾನೇಶ್ವರನ ಪೂಜೆಯನ್ನು ಮಾಡಬೇಕು. ಪರಮಾತ್ಮನೇ ಜಗತ್ತಿಗೆಲ್ಲ ದೊಡ್ಡವನೆಂದು ಕೊಂಡಾಡುತ್ತಿದ್ದಾರೆ. ಜಗದೊಡೆಯ ಶಂಕರನು ಜಗತ್ತಿಗೆಲ್ಲ ಅಧಿಕ ದೊಡ್ಡವನನ್ನು ಕೊಂಡಾಡುತ್ತಿದ್ದಾರೆ. ಆಗ ಈಶ್ವರನು ಹೇಳುತ್ತಾನೆ, ಯಾರಿಗಿಂತ ಯಾರು ದೊಡ್ಡವರಿರುವುದಿಲ್ಲ. ಹೀಗೆ ವಿವಾದಗಳು ಬರಬಾರದು. ವಾದ ವಿವಾದಗಳನ್ನು ಮಾಡಬಾರದು. ನಾನು ಸಹ ದೊಡ್ಡವನಲ್ಲ, ನನಗಿಂತ ಒಬ್ಬ ದೊಡ್ಡವನಿದ್ದಾನೆ. ಯಾರೆಂದರೆ ಲಕ್ಷದ ಮೇಲೆ 96,000 ಗಣಾಧೀಶ್ವರರಿಗೆ, ಚರಾಚರ ಜೀವರಾಶಿಗಳಿಗೆ ಏಕಕಾಲದಲ್ಲಿ ಅನ್ನ ಪ್ರಸಾದವನ್ನು ನೀಡು ಮಾಡುವಂತಹ, ನನ್ನ ವಾಹನವಾಗಿರುವಂತಹ, ನನ್ನ ಭಕ್ತನಾಗಿರುವಂತಹ ಬಸವೇಶ್ವರ ನನಗಿಂತ ದೊಡ್ಡವರನ್ನು ನುಡಿದಿದ್ದಾರೆ. ಬಸವಣ್ಣನ ಗುಡಿಯ ಮುಂದೆ ಎನ್ನ ಮನೆ ನನ್ನ ಸತಿ ಸುತರೆಂಬ ಭಿನ್ನಾಣದ ಮೋಹದಿಂದ ಅವನ ಘಾತಕತನ ಮಾಡುವುದರಿಂದಲೇನು ಸುಖವಿಲ್ಲ. ಯಾರಿಂದ ಸುಖ ಇದೆ ಎಂದು ತಿಳಿದುಕೊಳ್ಳಬೇಕು. ಯಾರಿಂದ ಸುಖ ಇದೆ ಎಂದು ತಿಳಿದುಕೊಳ್ಳಬೇಕು. ಯಾರಿಂದಲೂ ಸುಖ ಇಲ್ಲ. ವಚನದಲ್ಲಿ ಬರೆದಿದ್ದಾರೆ. ಅದು ಹೇಗೆಂದರೆ, ಸಂಜೆಯೋಳು ಅನೇಕ ಪಕ್ಷಿಗಳು ಒಂದು ವೃಕ್ಷದಲ್ಲಿ ಕುಳ್ಳಿರಿದು ಪ್ರಾತಃ ಕಾಲದಲ್ಲಿ ಅಗಲಿ ಹೋದಂತೆ ಮೋಹದ ಸತಿ ಸುತಾದಿಗಳು ಅಗಲಿ ಹೋಗುತ್ತಾರೆ. ಎಣ್ಣೆ ತೀರಿದ ದೀಪದಂತೆ, ಸಂತೆ ತೀರಿದ ಪೇಟೆಯಂತೆ ಬಯಲಾಗಿ ಹೋಗುತ್ತಾರೆ. ಗಂಡಂದಿರಲ್ಲಿ ಸುಖ ಎಂಬಿರಿ, ಗಂಡು ಮಕ್ಕಳಲ್ಲಿ ಸುಖ ಇಲ್ಲ. ಗಂಡಂದಿರಲ್ಲಿ ಸುಖ ಇಲ್ಲ. 10 ಬಾರಿ ಪರೀಕ್ಷೆ ಮಾಡುತ್ತಾರೆ. ಒಂದು ಹೆಣ್ಣನ್ನು ಕೊಡುವಾಗ ಗಂಡನ್ನು 10 ಬಾರಿ ಪರೀಕ್ಷೆ ಮಾಡುತ್ತಾರೆ. ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕೇಳುತ್ತಾರೆ, ಗಂಡು ಒಳ್ಳೆಯವನ
ಮಾಡಿ 10 ಬಾರಿ ಪರೀಕ್ಷೆ ಮಾಡಿ ಹೆಣ್ಣನ್ನ ಕೊಟ್ಟು ವಿವಾಹ ಮಾಡುತ್ತಾರೆ, ಮಗಳನ್ನ ಕೊಟ್ಟು ವಿವಾಹ ಮಾಡುತ್ತಾರೆ. ಆ ವಿವಾಹವಾದ ಮರುದಿನವೇ ಗಂಡು ತೇಲಾಡಿಕೊಂಡು ಹೆಂಡತಿಗೆ 2 ಬಿಡುತ್ತಾನೆ. ಆಗ ಹೆಣ್ಣು ಅಂದುಕೊಳ್ಳುತ್ತಾಳೆ, ನಮ್ಮ ಅಪ್ಪ 10 ಬಾರಿ ಪರೀಕ್ಷೆ ಮಾಡಿದರೂ ಸಹ ನಮ್ಮ ಅಪ್ಪ 10 ಬಾರಿ ಪರೀಕ್ಷೆ ಮಾಡಿ ಕೊನೆಗೂ ಇದೇ ಗಂಡಿಗೆ ಕೊಟ್ಟಿದ್ದಾನೆ. ಎಲ್ಲಿದೆ ಒಳ್ಳೆಯ ಗಂಡು? ಗಂಡಂದಿರಲ್ಲಿ ಸುಖ ಇಲ್ಲ, ಹೆಂಡತಿಯರಲ್ಲಿ ಸುಖ ಎಂಬಿರಿ. ಹೆಂಡತಿಯರಲ್ಲೂ ಸುಖ ಇಲ್ಲ, ಹೆಂಡತಿಯರಲ್ಲಿ ಸುಖ ಇಲ್ಲ. ಹೆಂಡತಿಗೆ ಕಂಡದನ್ನು ತಂದುಕೊಟ್ಟು ರೇಷ್ಮೆ ಸೀರೆ ನುಡಿಸಿ ಬಂಗಾರವನ್ನ ತಂದುಕೊಟ್ಟರೆ ಆಹಾ ಮುದ್ದು ಗಂಡ ಒಳಗೆ ಬಾ ಎಂದು ಕರೆಯುತ್ತಾಳೆ. ಎಲ್ಲವನ್ನ ತಂದುಕೊಟ್ಟರೆ ಮುದ್ದು ಗಂಡ ಬಾ ಎಂದು ಕರೆಯುತ್ತಾಳೆ. ಏನು ಕೊಡಿಸರಿದ್ದರೆ ಹೋಗಪ್ಪ ಬಂಡ ಬಾಯಿರ ಹೊರಗೆ ಹೋಗೋ ಎನ್ನುತ್ತಾರೆ. ಮತ್ತು ಮಕ್ಕಳಲ್ಲಿ ಸುಖ ಎಂಬಿರಿ. ಈ ಮಕ್ಕಳಲ್ಲೂ ಸುಖ ಇಲ್ಲ. ಮಕ್ಕಳಿಗೆ ಅತಿ ಪ್ರೀತಿಯಿಂದ ಹಾಲು, ತುಪ್ಪ, ತೈಲ, ಮದುವೆ, ಮುಂಜಿ ಕಾರ್ಯಗಳನ್ನು ಮಾಡಿ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಬೇಕು. ಕರೋನಾ ಪ್ರಯುಕ್ತ ಆನ್ಲೈನ್ ಕ್ಲಾಸ್ ಬಂತು. ಎಲ್ಲ ಮಕ್ಕಳ ಕೈಯಲ್ಲೂ ಸ್ಕ್ರೀನ್ ಟಚ್ ಮೊಬೈಲ್ಗಳು ಕೊಡಿಸಲೇಬೇಕು, ಅನಿವಾರ್ಯ. ಆ ರೋಗ ಹೋದರೂ ಇನ್ನೂ ಮಕ್ಕಳು ಅವುಗಳನ್ನು ಬಿಟ್ಟಿಲ್ಲ. ಎಲ್ಲವನ್ನು ನಾವೇ ಕಲಿಸಿದ್ದು, ಲೋಕವೇ ನಮಗೆ ಎಲ್ಲವನ್ನು ಉತ್ತರಿಸುತ್ತದೆ. ಎಲ್ಲವನ್ನು ಕೊಡಿಸಬೇಕು. ಅದು ಬೇಕಪ್ಪ, ಇದು ಬೇಕಪ್ಪ, ಕೇಳಿದ್ದನ್ನೆಲ್ಲ ಕೊಡಿಸಲೇಬೇಕು. ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಕೊಡಿಸಿದರೆ ಮಾತ್ರ ಮುದ್ದುವಪ್ಪ ಚಿನ್ನಪ್ಪ ಎಂದು ಕರೆಯುತ್ತಾರೆ. ಏನು ಕೊಡಿಸದಿದ್ದರೆ ಹೋಗಪ್ಪ ಗತೀತನೆ ಹೊರಗೆ ಹೋಗು ಎನ್ನುತ್ತಾರೆ. ಮತ್ತು ಬಂಧುಗಳಲ್ಲಿ ಸುಖ ಎಂಬಿರಿ. ಸಂಬಂಧಿಕರಲ್ಲಿ ಐಶ್ವರ್ಯ ಉಳ್ಳವನಾಗಿದ್ದರೆ ಮಾತ್ರ, ಸಂಬಂಧಿಕರಲ್ಲಿ ಸಾಹುಕಾರನಾದರೆ ಮಾತ್ರ, ಸಂಬಂಧಿಕರಲ್ಲಿ ಶ್ರೀಮಂತನಾದರೆ ಮಾತ್ರ ಅವರನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಮೆತ್ತನೆ ಹಾಸಿಗೆಯನ್ನು ಹಾಕಿಕೊಂಡಿರಿಸುತ್ತಾರೆ. ಸಾಹುಕಾರರಾದರೆ ಮಾತ್ರ, ಸಂಬಂಧಿಕರು ಸಾಹುಕಾರರಾದರೆ ಮಾತ್ರ ಮೆತ್ತನೆ ಹಾಸಿಗೆ. ಸಂಬಂಧಿಕರು ಬಡವರಾಗಿದ್ದ ಪಕ್ಷದಲ್ಲಿ ಏನೋ ಕಂಡರು ಕಾಣದವರಂತೆ ನಿಂತಿರುತ್ತಾರೆ. ಸಂಬಂಧಿಕರಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಇರುತ್ತಾರೆ. ಸಂಬಂಧಗಳನ್ನು ಬಿಡಬಾರದು, ನಾಳೆ ಹೋಗುತ್ತದೆ. ಸಂಬಂಧಗಳನ್ನು ಇಂದಿಗೂ ಕಳೆದುಕೊಳ್ಳುತ್ತಿದ್ದಾರೆ. ನಾವೆಲ್ಲವನ್ನು ತಿಳಿದುಕೊಳ್ಳಬೇಕು. ಇಷ್ಟೇ ಜೀವನ, ಇದರಲ್ಲಿ ಯಾವುದರಲ್ಲೂ ಸುಖ ಇಲ್ಲ. ಇಷ್ಟೇ ಜೀವನದ ಅರ್ಥ. ಎಲ್ಲವನ್ನು ಅರಿತುಕೊಂಡು ಕನಕ ಭಂಡಾರವು ಕನ್ನಡಿಯೊಳಗಿನ ಗಂಟೆಯನ್ನು ತಿಳಿಯಬೇಕು. ಮಕ್ಕಳು ಮತ್ತು ಬಂಧುಗಳು ನೀರ ಮೇಲಿನ ಗುಳ್ಳೆಯನ್ನು ತಿಳಿಯಬೇಕು. ಮೊದಲು ನಾವು ಮಾಡುವ ಕೆಲಸ ಏನೆಂದು ಯೋಚಿಸಬೇಕು. ಅವರು ಹಿಡಿದು ಗುರು ಕಂಡು ನಡೆ ನುಡಿ ಶುದ್ಧನಾಗಿ ಇರುವ ಆಸೆಗಳನ್ನು ನಾಶ ಮಾಡಿ ಅಡಿಗಡಿಗೆ ಶಿವ ಶಿವ ಎಂಬ ನುಡಿಯ ಮರೆಯದಿರುವ ಸದ್ಭಕ್ತಂಗೆ ಬೇಡಿದ್ದ ವರಗಳನ್ನು ಕೊಡುವನು ದಾನೇಶ್ವರ ಸ್ವಾಮಿ.
ಗುರುವಿಗೆ ಗುರುವಾಗಿರುವಂತಹ ಸುಕ್ಷೇತ್ರದಲ್ಲಿ ನೆಲೆಸಿರುವಂತಹ ದಾನೇಶ್ವರ ಸ್ವಾಮಿಯ ಪಾದ ಈ ದಾನೇಶ್ವರ ಸ್ವಾಮಿ ಇದ್ದಾನೆಂದರೆ ಅವನ ಪವಾಡ ಎದುರಿಕೆಂದರೆ ಪರೀಕ್ಷೆ ಮಾಡುತ್ತೇವೆ. ನೀರಿನಲ್ಲಿ ನಾವು ಕರ್ಪೂರ ಹಚ್ಚುತ್ತೇವೆ. ಆ ಸ್ವಾಮಿ ಇರುವುದೇ ನಿಜವಾದರೆ, ನೀವು ಇನ್ನು ಮುಂದೆ ಆ ಭಕ್ತಿಯನ್ನು ತೋರಿಸುವುದೇ ಆದರೆ ನೀರಿನಲ್ಲಿ ಕರ್ಪೂರ ಗಲಾಟೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ದಾನೇಶ್ವರ ಸ್ವಾಮಿ ಎಲ್ಲರ ಮೇಲೆ ಭಕ್ತಿ ಇದ್ದರೆ ನೀರಿನಲ್ಲಿ ಕರ್ಪೂರ ಉರಿಯುತ್ತದೆ. ಅವನ ಪವಾಡ ಎಷ್ಟಿದೆ ಎಂದು ಇಲ್ಲೇ ತಿಳಿದುಕೊಳ್ಳಬಹುದು. ನೀರಿನ ಪವಾಡವನ್ನು ಮಾಡುತ್ತಿದ್ದೇವೆ, ನೀರಿನಲ್ಲಿ ಕರ್ಪೂರ ಹಚ್ಚುತ್ತೇವೆ. ದಾನೇಶ್ವರ ಇದ್ದಿದ್ದೇ ಆದರೆ ದಗದಗನೆ ಉರಿಯುತ್ತದೆ. ಆ ದಾನೇಶ್ವರ ಸ್ವಾಮಿ ಭತ್ತ ಭಜನ ಕೀಲಲ ಹೋಲಗ ಭಜಂತ್ರಿ ಕರಡೆ ಚಮ್ಮಾಳ ಬೇರೆ ತಮ್ಮಡಗಳ ವಾದ್ಯರ ಬಸರಿಂದ ಯಾವ ರೀತಿ
ಯಾವುದೇ ಆಗಲಿ ನಾವು ಎಲ್ಲದಕ್ಕೂ ದೇವರು ಎಂದು ಕರೆಯುತ್ತೇವೆ. ಎಲ್ಲಾ ದೇವರುಗಳಿಗೂ ದೇವರು ಎಂದೇ ಕರೆಯುವುದು. ವಿಚಾರವಂತಿಕೆ ಬೇಕು. ಮೊದಲು ದೇವರು ಎಂದರೆ ತಿಳಿದುಕೊಳ್ಳಬೇಕು. ದೇ ಎಂದರೆ ದೇಹ ಇಲ್ಲದವರು. ದೇ ಎಂದರೆ ದೇಹ ಇಲ್ಲದವರು. ವಾ ಎಂದರೆ ವರ್ಣನೆ ಮಾಡಲಿಕ್ಕಾಗದವರು. ರು ಎಂದರೆ ರೂಪ ವರ್ಜಿತರು. ದೇವರಿಗೆ ಯಾವುದೇ ದೇಹ ಇಲ್ಲ. ಆಗ ಲಕ್ಷ್ಮೀ ಸರಸ್ವತಿಯರು ಪಾರ್ವತಿಗೆ ಹೇಳಿಕೊಡುತ್ತಾರೆ, ಏನೇ ಪಾರ್ವತಿ, ಮದುವೆಯಾಗಿ ಇಷ್ಟು ವರ್ಷವಾಗಿದೆ, ಸುಮ್ಮನೆ ಕುಳಿತುಕೊಂಡಿದ್ದೀಯ, ಸುಮ್ಮನೆ ಧ್ಯಾನ ಮಾಡುತ್ತೀಯ. ನಮ್ಮನ್ನು ನೋಡು, ನಮ್ಮನ್ನು ನೋಡೆ ಪಾರ್ವತಿ. ಗಂಡನನ್ನ ಕೇಳಿ ಮೈ ತುಂಬ ಒಡವೆಗಳು, ಮೈ ತುಂಬ ಬಂಗಾರ. ನೀನು ಗಂಡನನ್ನು ಕೇಳಲಿಲ್ಲವೇ? ಈಗಲೇ ಹೋಗಿ ಪಾರ್ವತಿ, ಗಂಡನ ಹತ್ತಿರ ಹೋಗು, ನನಗೆ ಬಂಗಾರ ಬೇಕು ಎಂದು ಕೇಳು, ಕೊಟ್ಟೆ ಕೊಡುತ್ತಾನೆ. ಇಲ್ಲದಿದ್ದರೆ ವ್ರತ ಮಾಡು, ವ್ರತ ಮಾಡು. ಗಂಡನ ಹತ್ತಿರ ಸೇರಬೇಡ. ದೂರ ತಪ್ಪು ಗಂಡನನ್ನ. ಯಾಕೆ ಕೊಡಿಸುವುದಿಲ್ಲ? ಬಂಗಾರ ಕೊಡಿಸುತ್ತಾನೆ. ಬಂಗಾರ. ನಿನ್ನ ಗಂಡನ ಹತ್ತಿರ ಹೋಗಲೇಬೇಡ ಅಂತ ಮಾತುಗಳನ್ನು ಹೇಳಿಕೊಡುತ್ತಾರೆ. ಲಕ್ಷ್ಮೀ ಸರಸ್ವತಿಯರು ಹೇಳಿಕೊಡುತ್ತಾರೆ, ಸುಮ್ಮನೆ ಜಗಳವಾಡು, ಹೊಳೋ ಎಂದು ಹೊಳು, ಬಂಗಾರ ಬೇಕೇ ಬೇಕು, ಹಠ ಹಿಡಿದು ಕುಳಿತುಕೋ. ಶಿವ ಎಲ್ಲಿಂದನಾದರೂ ತರಲಿ, ಕದ್ದು ತಂದು ಕೊಡಲಿ, ಎಲ್ಲಿಂದನಾದರೂ ತಂದು ಕೊಡುತ್ತಾನೆ. ನನಗೆ ಬಂಗಾರ ಬೇಕೆಂದು ಕೇಳು. ಹೀಗೆ ಪಾರ್ವತಿಗೆ ಆಸೆ ಇರುವುದಿಲ್ಲ. ಕೆಲವು ಜನಕ್ಕೆ ಆಸೆ ಇರುವುದಿಲ್ಲ. ಪಕ್ಕದ ಮನೆಯವರಿಂದ ಆಸೆ ಹುಟ್ಟುತ್ತದೆ. ಕೆಲವು ಜನಕ್ಕೆ ಆಸೆ ಇರುವುದಿಲ್ಲ. ಪಾರ್ವತಿಗೂ ಸಹ ಆಸೆ ಇಲ್ಲ. ಈ ಸರಸ್ವತಿಗಳ ಮಾತುಗಳನ್ನು ಕೇಳಿ, ಹೌದೌದು ನಾನು ಹೆಣ್ಣಲ್ಲವೇ, ಹೌದು ನಾನು ಹೆಣ್ಣಲ್ಲವೇ ಅಂತ ಅರುಕು ಬಟ್ಟೆ ಹಾಕಿಕೊಂಡಿದ್ದೇನೆ. ಮೈ ಮೇಲೆ ಒಂದು ಬಂಗಾರ ಇಲ್ಲ. ಆಲೋಚನೆ ಮಾಡುತ್ತಾಳೆ ಪಾರ್ವತಿ. ಇದೇ ಸರಿಯಾದ ಸಮಯ. ಆ ಶಿವನ ಹತ್ತಿರ ಹೋಗಿ ಬಂಗಾರವನ್ನು ತರುತ್ತೇನೆಂದು ಕೈಲಾಸಕ್ಕೆ ಓಡೋಡಿ ಬರುತ್ತಾಳೆ. ಶಿವನ ಹತ್ತಿರಕ್ಕೆ ಬಂದು, ಶಿವನೇ, ಪರಮಾತ್ಮನೇ, ಏನು ಸ್ವಾಮಿ ಇದು? ನನಗೆ ಅನ್ಯಾಯವಾಗುತ್ತಿದೆ. ಆ ಯಜ್ಞಗೊಂದಿ ಗ್ರಾಮದಲ್ಲಿ ಎಲ್ಲರೂ ಬಂಗಾರವನ್ನು ಹಾಕಿಕೊಂಡು ಬಂದಿದ್ದಾರೆ. ಯಜ್ಞಗೊಂದಿ ಗ್ರಾಮದಲ್ಲಿ ಎಲ್ಲರೂ ಬಂಗಾರ ಹಾಕಿಕೊಂಡು ಬಂದಿದ್ದಾರೆ. ಜಾತ್ರಾ ಮಹೋತ್ಸವ ಮಾಡುತ್ತಿದ್ದಾರೆ. ನನ್ನ ಮೈ ಮೇಲೆ ಒಂದು ಒಡವೆಗಳಿಲ್ಲ. ಎಲ್ಲರೂ ನೋಡಿ ಜರಿದುಕೊಳ್ಳುತ್ತಿದ್ದಾರೆ, ನಗುತ್ತಾರೆ, ನೀನು ಪಾರ್ವತಿಯ ಎಂದು. ಎಂತದು ಸ್ವಾಮಿ ಇದು? ನನಗೆ ಬಂಗಾರ ಬೇಕು, ಈಗಿಂದೀಗಲೇ ಬಂಗಾರ ಬೇಕು. ಹಠ ಹಿಡಿದು ಕುಳಿತುಕೊಂಡಿದ್ದಾಳೆ. ಶಿವ ನೋಡುತ್ತಿದ್ದಾನೆ. ಪಾರ್ವತಿ, ಹೇ ಪಾರ್ವತಿ, ನಿನಗೂ ಆಸೆ ಬಂದಿರುವುದೇ? ಬಂಗಾರದ ಆಸೆ. ಹೇ ಪಾರ್ವತಿ, ನಿನಗೂ ಆಸೆ ಬಂದಿದೆ. ಯಾರ ಚಾಡಿ ಮಾತನ್ನು ಕೇಳಿ ಬಂದಿದ್ದೀಯ? ಸರಿ, ಒಂದು ಪರೀಕ್ಷೆ ಮಾಡುತ್ತೇನೆ. ನಿನಗೆ ಎಷ್ಟು ಬೇಕೋ ಅಷ್ಟು ಬಂಗಾರ ಕೊಡುತ್ತೇನೆ. ನನ್ನ ಹತ್ತಿರ ಬಂಗಾರ ಇಲ್ಲ. ಭಸ್ಮ, ರುದ್ರಾಕ್ಷಿ ಬಿಟ್ಟರೆ ಬೇರೆ ವಸ್ತು ಇಲ್ಲ. ಒಂದು ಗುಲಗಂಜಿ ತೂಕದ ಭಸ್ಮ ಕೊಡುತ್ತೇನೆ. ಒಂದೇ ಒಂದು ಗುಲಗಂಜಿ ತೂಕದ ಭಸ್ಮ. ಇಷ್ಟು ಭಸ್ಮವನ್ನು ಕೊಡುತ್ತೇನೆ. ಈ ಭಸ್ಮವನ್ನು ತೆಗೆದುಕೊಂಡು ಕುಬೇರನಲ್ಲಿಗೆ ಹೋಗು. ನೀನು ಕುಬೇರನಲ್ಲಿಗೆ ಹೋಗು. ಈ ಭಸ್ಮರ ತೂಕಕ್ಕೆ ತಕ್ಕಂತೆ ನಿನಗೆ ಬಂಗಾರ ಕೊಡುತ್ತಾನೆ. ಆ ಬಂಗಾರವನ್ನು ಹಾಕಿಕೊಂಡು ಯಜ್ಞಗೊಂದಿ ಗ್ರಾಮಕ್ಕೆ ಹೋಗೆಂದು ಆಜ್ಞೆ ಮಾಡುತ್ತಾರೆ. ಆ ಗುಲಗಂಜಿ ತೂಕದ ಭಸ್ಮವನ್ನು ಹಿಡಿದುಕೊಂಡು ಅವಸರದಿಂದ ಪಾರ್ವತಾ ದೇವಿ ಇದೇ ಕುಬೇರನಲ್ಲಿಗೆ ಓಡೋಡಿ
ಕುಬೇರನ ಮನೆ ಬಾಗಿಲಿಗೆ ಬಂದು ನಿಂತಿದ್ದಾಳೆ. ಕುಬೇರನ ಮನೆ ಬಾಗಿಲಿಗೆ ಬಂದು ನಿಂತು ಕುಬೇರನ ಮನೆ ಬಾಗಿಲನ್ನು ಬಡಿಯುತ್ತಾಳೆ. ಎಲ್ಲಾ ಒಡವೆಗಳನ್ನು ಅಲ್ಲಿಯೇ ಬಿಡುತ್ತಾಳೆ. ಆ ಭಸ್ಮವನ್ನು ತೆಗೆದುಕೊಂಡು ಶಿವನ ಹತ್ತಿರ ಓಡೋಗಿ, ಅಯ್ಯೋ ಪರಶಿವನೇ, ನನ್ನದು ತಪ್ಪಾಯಿತು ಸ್ವಾಮಿ, ನನ್ನದು ತಪ್ಪಾಗಿದೆ. ನಿಮ್ಮ ಪರೀಕ್ಷೆ ನನಗೆ ಅರ್ಥವಾಯಿತು. ನನಗೆ ಯಾವುದೇ ಒಡವೆ ಬಂಗಾರ ಬೇಡ, ಬರೀ ಭಸ್ಮವನ್ನೇ ಧರಿಸಿಕೊಂಡು ರುದ್ರಾಕ್ಷಿಯನ್ನೇ ಹಾಕಿಕೊಂಡು ಕೆಕ್ಕೆಗೊಂದಿ ಗ್ರಾಮಕ್ಕೆ 3 ಜನ ತಾಯಂದಿರು ಬರುತ್ತಾರೆ. ಪುಷ್ಪಕ ವಿಮಾನದಲ್ಲಿ ಬರುತ್ತಾರೆ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರು ನಿಂತಿದ್ದಾರೆ. ಹೀಗೆ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ವಿಘ್ನೇಶ್ವರ ಕುಳಿತಿದ್ದಾನೆ. ಆ 3 ಜನ ತಾಯಂದಿರನ್ನು ನೋಡಿ ಅಮ್ಮ ಎಂದು ಓಡೋಡಿ ಹೋಗುತ್ತಾನೆ. ಅಮ್ಮನ ಹತ್ತಿರ ಓಡೋಡಿ ಹೋಗಿ ಆ ಬಂಗಾರದ ತಾಯಂದಿರನ್ನು ತಪ್ಪಿಕೊಳ್ಳುವುದಿಲ್ಲ. ಅರುಕು ಬಟ್ಟೆಯ ತಿರುಪೆಗಾರನ ಹೆಂಡತಿ ಗೌರಿ ದೇವಿಯನ್ನು ತಪ್ಪಿಕೊಂಡು ಅಮ್ಮ ಜಗನ್ಮಾತೆ, ಸಿಂಹಾಸನದ ಮೇಲೆ ಕೂರಬೇಕು ನೀವೆಂದು ಗೌರಿ ದೇವಿಯನ್ನು ಕರೆದುಕೊಂಡು ಬರುತ್ತಾನೆ. ಲಕ್ಷ್ಮೀ ಸರಸ್ವತಿಯರು ನೋಡಿ, ಎಲೈ ವಿಘ್ನೇಶ, ಎಲೈ ಗಣಪತಿ, ಬಂಗಾರದ ತಾಯಂದಿರಲ್ಲಿ ನಿಂತಿರುವಾಗ ಆ ತಿರುಪೆಗಾರನ ಹೆಂಡತಿ ಅರುಕು ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದಾಳೆ. ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲ, ಒಂದು ಬಂಗಾರವಿಲ್ಲ ಮೈ ಮೇಲೆ. ಸಿಂಹಾಸನದ ಮೇಲೆ ಅವಳು ಕೂರಬೇಕೆ? ಇದು ಅಸಾಧ್ಯ. ನಮ್ಮನ್ನ ಅಲ್ಲಿ ಕೂರಿಸು. ನಾವು ಬಂಗಾರದ ಒಡತಿಯರು, ನಾವು ಸಿಂಹಾಸನಕ್ಕೆ ಸಾಧ್ಯ ಆಗುತ್ತೇವೆ. ಅರುಕು ಬಟ್ಟೆ ತಿರುಪೆಗಾರನ ಹೆಂಡತಿ ಅಲ್ಲ, ಸ್ಮಶಾನ ವಾಸಿ ಅವನ ಗಂಡ. ಬೇಡ ಬೇಡ ವಿಘ್ನೇಶ್ ಎಂದು ಹೇಳುತ್ತಾರೆ. ಆಗಲ ವಿಘ್ನೇಶ್ವರನು ಗಣಪತಿ ಹೇಳುತ್ತಾನೆ, ನಮ್ಮ ಬಂಗಾರ ತಾಯಂದಿರ, ನನಗೆ ಬಂಗಾರದ ತಾಯಂದಿರು ಬೇಡ. ನನ್ನ ಮಾತೆಯಾದ ಗೌರಿ ದೇವಿ ನನಗೆ ಜನ್ಮ ಕೊಟ್ಟ ತಾಯಿ. ಅವಳ ಋಣ ತೀರಿಸಲು ನಾವು ಸಾಧ್ಯವಿಲ್ಲ. ಅವಳ ಋಣ ತೀರಿಸಲು ಸಾಧ್ಯವಿಲ್ಲ. ಎಂತವಳೇ ಆಗಿರಲಿ, ಹಣದವನೇ ಹಣದವ ಎಂದು ಕರೆಯಬೇಕು. ನಾವು ಎತ್ತ ತಾಯಿಯನ್ನೇ ತಾಯಿ ಎಂದು ಕರೆಯಬೇಕು. ದುಡ್ಡು ಕೊಟ್ಟ ತಕ್ಷಣ ಸಿಗುವಂತ ತಾಯಂದಿರು ತಾಯಂದಿರಲ್ಲ. ದುಡ್ಡು ಬಂಗಾರಕ್ಕೆ ಹಲವಾರು ತಾಯಂದಿರು ಸಿಗುತ್ತಾರೆ. ಅವರನ್ನೆಲ್ಲ ಅಮ್ಮ ತಾಯಿ ಎಂದು ಕರೆಯಬಾರದು. ಜಗನ್ಮಾತೆಯಾದ ಗೌರಿ ದೇವಿ ಜನ್ಮ ಕೊಟ್ಟಿದ್ದಾಳೆ. ವಿಘ್ನೇಶ್ವರನ ಮೂರ್ತಿಯನ್ನಾಗಿ ಮಾಡಿ ಅವನಿಗೆ ಜೀವ ಕಳೆ ಕೊಟ್ಟಿದ್ದಾಳೆ. ತನ್ನ ಬೆವರಿನ ಹನಿಯನ್ನೇ ಸುರಿಸಿ ಗೊಂಬೆಯನ್ನಾಗಿ ಮಾಡಿ ವಿಘ್ನೇಶ್ವರನಿಗೆ ಜೀವ ಕೊಟ್ಟಿರುವುದು ಗೌರಿ ದೇವಿ. ಅದಕ್ಕೆ ಹೇಳುತ್ತಾನೆ ವಿಘ್ನೇಶ್ವರ, ಆ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ಯಾರು ಕೂಡ ತಾಯಂದಿರ ದೂರ ತಳ್ಳಿಕೊಳ್ಳಬಾರದು. ಬಡವರಾಗಲಿ, ಕುಂಟರಾಗಲಿ, ಕುರುಡರಾಗಲಿ, ಎಂತವರೇ ಆದರೂ ತಾಯಂದಿರ ಪ್ರೀತಿಸಬೇಕು. ಅವರನ್ನ ಕೊನೆಯವರೆಗೂ ನೋಡಿಕೊಳ್ಳಬೇಕು. ವಿಘ್ನೇಶ್ವರ ಹೇಳುತ್ತಾನೆ, ಆ ತಾಯಿಗೆ ನಾನು ಒಂದು ಅಭಿಮಾನ ಸಲ್ಲಿಸುತ್ತೇನೆ. ನಾವು ಭೂಲೋಕದಲ್ಲಿ ಭಾದ್ರಪದ ಶುಕ್ಲದ ಚೌತಿ ದಿನದಂದು ವಿಘ್ನೇಶ್ವರನ ಮಹೋತ್ಸವವನ್ನು ಮಾಡುತ್ತೇವೆ. ಅದರ ಒಂದು ದಿನ ಮುಂಚಿತವಾಗಿ ಇಂದಿಗೂ ಗೌರಿ ದೇವಿ ಹಬ್ಬವಾಗುತ್ತದೆ. ಆ ವಿಘ್ನೇಶ್ವರನ ಆಜ್ಞೆ ಮಾಡಿದ್ದಾನೆ, ಪ್ರಥಮ ಪೂಜಿತ ನಾನು, ಎಲ್ಲದರಲ್ಲೂ ನನ್ನದೇ ಮೊದಲ ಪೂಜೆ. ಆದರೆ ಭೂಮಿಗೆ ಬರುವಾಗ ಮೊದಲು ನೀನು ಬರಬೇಕು ತಾಯಿ. ತಾಯಿಗೆ ಕೊಟ್ಟಿರುವಂತ ಸ್ಥಾನಮಾನ, ತಾಯಿಗೆ ಕೊಟ್ಟಿರುವಂತ ಗೌರವ ಬೆಲೆ, ಗೌರಿ ದೇವಿ ಮೊದಲು ಬರುವುದು, ನಂತರ ಗಣಪತಿ ಬರುತ್ತಾನೆ. ಎಲ್ಲದರಲ್ಲೂ ಗಣಪತಿ ಮೊದಲು, ಆದರೆ ಭೂಮಿಗೆ ಬರುವಾಗ ಗೌರಿ ದೇವಿ ಮೊದಲು. ಪಾರ್ವತಿ ಮುಂದುವರಿಯುತ್ತೆ. ಬಹಳ ಬೆಂಕಿಯ ಪವಾಡಗಳಿದ್ದಾವೆ. ದಯಮಾಡಿ ಯಾರು ಹೋಗಬಾರದು ಮನೆಗೆ. ಪೆಟ್ರೋಲ್ ಬಂತು. ಹೌದು. Oh
नमः शिवाय। ॐ नमः शिवाय। ॐ नमः शिवाय। ರುದ್ರ ದಾನದಲ್ಲಿ ದಾನೇಶ್ವರನಾಗಿರುವಂತಹ ಎಲ್ಲರಿಗೂ ಬೇಡಿದ ಇಷ್ಟಾರ್ಥ ವರಗಳನ್ನು ಕೊಡುವಂತಹ ದಾನೇಶ್ವರ ಸ್ವಾಮಿಯು ಅಲರೇ ರುದ್ರ ಹೇ ದೇವ ಹೇ ಶಂಭುವೆ ಹೇ ದಾನದಲ್ಲಿ ಮಂತ್ರಗಳ ಬಾಯ್ಪಾಠ ಮಾಡಿದರೇನು ಮತ್ತು ಶಾಸ್ತ್ರವನ್ನು ಮೊದಲು ತನ್ನ ಅರಿಯಬೇಕು. ಮೊದಲು ನನ್ನ ಬಗ್ಗೆ ತಾನು ತಿಳಿದುಕೊಳ್ಳಬೇಕು. ನನ್ನನ್ನೇ ತಾನು ಅರಿಯದ ಮೂಡ, ನನ್ನನ್ನೇ ತಾನು ತಿಳಿಯದ ಮೂಡ, ತಲೆ ಕೆಳಗೆ ಕ್ಷಣಕ್ಕೆ ಕಾಲು ಮಾಡಿದರೆ ಫಲದಿಂದ ನೋಡಿ. ನಿಶಬ್ದವಾಗಿ ಶಾಂತಿಯಿಂದ ದೇವರ ಕಾಲಿಲ್ಲದವನ ಮುಂದೆ ವಾದ್ಯವನ್ನು ನುಡಿಸಿದಡೇನು ಫಲ. ಕಾಲೇ ಇರುವುದಿಲ್ಲ ಹೇಗೆ ಕುಣಿಯುತ್ತಾನೆ. ಕುರುಡನ ಮುಂದೆ ನಾಟ್ಯ ಹಾಡಿದಡೇನು ಫಲ. ಕಣ್ಣೇ ಇರುವುದಿಲ್ಲ ಏನು ನೋಡುತ್ತಾನೆ. ವಿಚಾರ ಹಾಗಾಗುತ್ತದೆ. ಕುಂಟನ ಮುಂದೆ ವಾದ್ಯವನ್ನು ನುಡಿಸಿದಡೇನು ಫಲ. ಕುರುಡನ ಮುಂದೆ ನಾಟ್ಯ ಹಾಡಿದಡೇನು ಫಲ. ಕುರುಡನ ಮುಂದೆ ರಾಗ ಹಾಡಿದಡೇನು ಫಲ. ದಡ್ಡನ ಕೈಯಲ್ಲಿ ಆಭರಣವಿದ್ದಡೇನು ಫಲ. ಸುಂದರ
ದೇವರಿಯು ನಪಂಸಕನ ಜೊತೆಗಿದ್ದಡೇನು ಸದ್ಭಕ್ತಿ ಇಲ್ಲದ ಮನುಷ್ಯನು ಸದ್ಭಕ್ತಿ ಇಲ್ಲದ ನರಮಾನವನು ದಾನೇಶ್ವರ ಸ್ವಾಮಿಯ ಮುಂದೆ ನಿಂತು ತಮ್ಮ ಮನೆ ದೇವರುಗಳ ಮುಂದೆ ನಿಂತು ಸುಮ್ಮನೆ ಕೈ ಮುಗಿದು ತಲೆ ಆಡಿಸಿದಡೇನು ಸುಮ್ಮನೆ ಭಕ್ತಿಗಳನ್ನು ತೋರಿಸಲೇಬಾರದು. ಸದ್ಭಕ್ತಿ ಬೇಕು. ಭಕ್ತಿಗಳಲ್ಲೇ 6 ವಿಧವಾದ ಭಕ್ತಿಗಳುಂಟು. 6 ವಿಧವಾದ ಭಕ್ತಿಗಳಾವೆಂದರೆ ಶ್ರದ್ಧಾ ಭಕ್ತಿ, ವಿಷ್ಣು ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ, ಅನುಭಾವ ಭಕ್ತಿ. ಈ 6 ಭಕ್ತಿಗಳಲ್ಲಿ ನಾವು ಯಾವ ಭಕ್ತಿಯ ಮುಖಾಂತರ ದೇವರಿಗೆ ಕೈ ಮುಗಿಯುತ್ತೇವೆ, ದೇವರನ್ನ ಪೂಜಿಸುತ್ತೇವೆ, ಎಲ್ಲವನ್ನು ತಿಳಿಯದೆ ಭಕ್ತಿಯನ್ನು ಮಾಡಿದ್ದೇ ಆದರೆ ಬರೀ ಶಟಕನ ಭಕ್ತಿ ದಿಟ್ಟವೆಂದು ನಂಬಬೇಡ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆ ನಗದಂತಾಯ್ತು. ರುದ್ರ ಹೇ ದೇವ ಹೇ ಶಂಭುವೆ ಜಗನ್ಮಾತೆಯಾರ ಪಾರ್ವತಿ ಬಲರೇ ರುದ್ರ ಹೇ ದೇವ ಹೇ ಶಂಭುವೆ ಗಿರಿವರ ವಿಂಧ್ಯ ಕುಟುಂಬಿನಿ ಭೂರಿ ಕುಟುಂಬಿನಿ ಭಗವತಿ ಹೇ ಸಿಟಿ ಕಂಠ ಕುಟುಂಬಿನಿ ಮರ್ದಿನಿ ರಮ್ಯಕ ಪರ್ದಿನಿ ಬಲರೆ ಬಪ್ಪರೆ ರುದ್ರ ಮಹಾರಾಜರು ಹೇಳುತ್ತಾರೆ, ಆಗಲ ವೀರ ಆಂಜನೇಯ ಶನಿ ಸುಮ್ಮನೆ ಕುಳಿತುಕೊಳ್ಳಬೇಕು. ಶನಿ ಸುಮ್ಮನೆ ಕುಳಿತುಕೋ. ನೀನ್ ಯಾರು? ಶನಿ ಮಹಾರಾಜ. ನಿನಗೆ ಅದೊಂದು ಬಂಡೆಕಲ್ಲು ಭಾರವಾಗುತ್ತಿದೆ. ಬಂಡೆಕಲ್ಲು ಭಾರವೇ? ಸುಮ್ಮನೆ ಕುಳಿತುಕೋ ಎಂದು ಆಂಜನೇಯನೇ ಶನಿ ಮಹಾರಾಜರಿಗೆ ಆಜ್ಞೆ ಮಾಡುತ್ತಾನೆ. ಶನಿ ಮಹಾರಾಜರು ಬಳಲಿ ಬೆಂಡಾಗುತ್ತಿದ್ದಾರೆ. ವಜೆಯಾಗಿರುವಂತ ದೊಡ್ಡದಾದ ಬಂಡೆಕಲ್ಲು ತುಂಬಾ ಭಾರವಾಗುತ್ತಿದೆ. ಅಯ್ಯೋ, ಈ ನಾರದ ಮಹಾಮುನಿಗಳ ಮಾತನ್ನು ಕೇಳಿ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಂತೆಂತವರನ್ನು ಕಾಡಿದ್ದೇನೆ. ಹನುಮಂತರನ್ನು ಕಾಡಲಿಕ್ಕೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವನನ್ನು ನಾನು ಕಾಡಲಿಕ್ಕೆ ಬಂದರೆ ಅವನೇ ನನ್ನನ್ನು ಕಾಡುತ್ತಿದ್ದಾನೆ. ತಲೆ ಮೇಲೆ ಬಂಡೆಕಲ್ಲು ಇಟ್ಟಿದ್ದಾನೆ, ದೊಡ್ಡದಾದ ಬಂಡೆಕಲ್ಲು. ಶನಿ ಮಹಾರಾಜರು ಬಳದಿ ಬೆಂಡಾಗಿದ್ದಾರೆ. ಇನ್ನೇನು ಹನುಮಂತನ ಕಾರ್ಯದ ಹತ್ತಿರಕ್ಕೆ ಬಂದಿದ್ದಾನೆ. ಕಾರ್ಯದ ಹತ್ತಿರಕ್ಕೆ ಬಂದು ಭುಜದ ಮೇಲೆ 2 ಬಂಡೆಕಲ್ಲು ಕೆಳಗಿಳಿಸಿ, ನಂತರ ಶನಿ ಮಹಾರಾಜರ ತಲೆಯ ಮೇಲೆ ಬಂಡೆಕಲ್ಲು ಕೆಳಗಿಳಿಸಿ ಶನಿ ಮಹಾರಾಜನ ಕೆಳಗಿಳಿಸಿದ್ದಾನೆ. ಶನಿ ಮಹಾರಾಜರು ಬೆಳೆದಿ ಬೆಂಡಾಗಿ, ಹನುಮಂತ ಎಂತ ಭಕ್ತಿವಂತನು ನೀನು. ನಿನ್ನ ಗುರುವಿನ ಅಪ್ಪಣೆಯಂತೆ ನೀನು ಕಾರ್ಯವನ್ನು ಮಾಡುತ್ತಿದ್ದೆ. ನಾನೇ ನಿನಗೆ ತೊಂದರೆಯನ್ನು ಕೊಟ್ಟಿದ್ದು. ನನ್ನನ್ನು ಕ್ಷಮಿಸು ಹನುಮಂತ. ಇನ್ನು ಮುಂದೆ ನನಗೆ ಭೂಲೋಕದಲ್ಲಿ ಪೂಜೆ ಆಗುವುದಿಲ್ಲ. ನನ್ನ ವಾರದ ದಿವಸ, ಶನಿ ವಾರದ ದಿವಸ ನನ್ನ ದೇವಸ್ಥಾನಕ್ಕೆ ಯಾರು ಬರುತ್ತಾರೆ, ಎಳ್ಳಿನ ಗಂಟನ್ನು ಬೆಳಗುತ್ತಾರೆ, ತುಪ್ಪದ ದೀಪ ಹಚ್ಚುತ್ತಾರೆ, ಮೊಬೈಲ್ಗಳಲ್ಲಿ ಸ್ಟೇಟಸ್ ಹಾಕುತ್ತಾರೆ. ಏನು ಶನಿವಾರ ಬಂದರೆ ಸಾಕು, ಎಲ್ಲಿ ನೋಡಿದರೂ ಆಂಜನೇಯ ಆಂಜನೇಯ, ಸುಮ್ಮನೆ ಆಂಜನೇಯ ಅಷ್ಟೇ. ಯಾಕೆ ಎಂದು ಗೊತ್ತಿಲ್ಲ. ಶನಿವಾರ ಯಾಕೆ ಆಂಜನೇಯನ ನಾಮಸ್ಮರಣೆ ಮಾಡಬೇಕೆಂದು ಗೊತ್ತಿರುವುದಿಲ್ಲ. ವಿಚಾರ ಕಥೆಯ ಮುಖಾಂತರ ತಿಳಿದುಕೊಳ್ಳಲೇಬೇಕು.
ಭಗವಂತನ ನಾಮಸ್ಮರಣೆ ಯಾರು ಮಾಡುತ್ತಾರೆ, ಹೇಗಾದರೂ ಮಾಡಲಿ, ಅವನ ನಾಮ ಜಪ ಹೇಗೆ ಮಾಡುತ್ತೇವೆ ಹಾಗೆ ನಮಗೆ ಇಂದಿಗೂ ಶನಿಕಾಟವಿಲ್ಲ. ಯಾರಿಗೂ ಶನಿಕಾಟ ಇಲ್ಲ. ಒಂದು ದಿವಸ ನೀವು ಹನುಮಂತನ ಗುಡಿಗೆ ಹೋಗಿ ಬಂದರೆ ಸಾಕು, ಶನಿವಾರ ಗುಡಿಗೆ ಹೋಗಿ ಬಂದರೆ ಸಾಕು, ಇರುವ ಕರ್ಮಗಳೆಲ್ಲ ಹೋಗುತ್ತವೆ. ವೀರ ಹನುಮಂತನವನು ನವಗ್ರಹಗಳಿಗೆ ಒಡೆಯನಾಗಿ ಶನಿವಾರದ ದಿವಸ ಪೂಜೆಗೆ ಶ್ರೇಷ್ಠನಾಗಿ ರಾಮ 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 ರೇ ರಾಮ ನಾಮ ಬೋಲ ರೇ. ಏ ದೇವ ಏ ಶಂಭುವೇ ಬಪ್ಪರೇ ರುದ್ರ. ಅದಕ್ಕೋಸ್ಕರವಾಗಿ ಹಲವಾರು ಶಿವ ಶರಣರ ವಚನಗಳಲ್ಲಿ ಬರೆದಿರುತ್ತಾರೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಒಂದೊಂದು ವಚನಗಳಲ್ಲಿ ಒಂದೊಂದು ಸಾರಾಂಶಗಳಿರುತ್ತವೆ. ನಮ್ಮ ಪ್ರಭುಗಳು ಹೇಳಿದ್ದಾರೆ, ಬರೀ 8 ಗೇಣಿನ ಈ ದೇಹ, ಬರೀ 8 ಗೇಣಿನ ಈ ದೇಹ, ರೋಮಗಳಿಂದ ಇವರೊಂದೇ ಕಾಣದಂಗೆ ಬ್ಲರ್ ಮಾಡಿ ಕೀಲುಗಳು, 82,000 ನರನಾಡಿಗಳು, ಕಂಠಗಳಿಂದ ತುಂಬಿ ತುಳುಕುವ ಈ ದೇಹದ ನೆಂಟ ನೀನ್ ಅಗಲಿದೊಡನೆ, ನೀನು ಸತ್ತೊಡನೆ ಮಣ್ಣ ಎಂಟೆಯಲ್ಲಿಟ್ಟು ಮುಚ್ಚುವ. ಬಲರೆ ಭಪ್ಪರೇ ರುದ್ರ. ಒಂದಾನೊಂದು ಕಾಲದಲ್ಲಿ ಕಾಲದಲ್ಲಿ ಎದ್ದು ಇದೇ ಶಿವನ ಪೂಜೆಗೆಂದು ಚಿತ್ತ ಭಸ್ಮವನ್ನು ತಂದುಕೊಡುವಂತಹ ಕಾಲದಲ್ಲಿ ಎದ್ದು ಚಿತ್ತ ಭಸ್ಮವನ್ನು ತಂದುಕೊಡುವಂತಹ ಭಸ್ಮಾಸುರನೊಬ್ಬನು ಆಲೋಚನೆ ಮಾಡುತ್ತಾ ನಿಂತಿದ್ದಾನೆ. ಕೈಲಾಸವನ್ನು ಒಮ್ಮೆ ನೋಡುತ್ತಿದ್ದಾನೆ. ಏನು ರತ್ನ ಖಚಿತವಾದ ಕೈಲಾಸ, ರತ್ನ ಖಚಿತವಾದ ಸಿಂಹಾಸನ. ಆಸೆ ಉಂಟಾಗುತ್ತದೆ ಭಸ್ಮಾಸುರನಿಗೆ. ಏನು ಶಿವನೊಬ್ಬನೇ ಕುಳಿತಿರುತ್ತಾನೆ, ಎಂತ ಸುಂದರವಾದ ಕೈಲಾಸ. ಏನಾದರೂ ಮಾಡಿ ಆ ಶಿವನನ್ನ ಕೊಲ್ಲಬೇಕು. ನೋಡಿ ಎಂತ ದುರಾಲೋಚನೆಯನ್ನು ಮಾಡುತ್ತಾನೆ. ದುಷ್ಟರಿಗೆ ಯಾವಾಗಲೂ ದುರಾಲೋಚನೆಯ ಬುದ್ಧಿ. ದುಷ್ಟರು ಎಂದರೆ ಗೊತ್ತಿರಬಹುದು, ಯಾವಾಗಲೂ ಅವರಿಗೆ ದುರಾಲೋಚನೆಯ ಬುದ್ಧಿ. ಒಳ್ಳೆಯದನ್ನು ಆಲೋಚನೆ ಮಾಡಬೇಕು. ಭಸ್ಮಾಸುರ ಕೆಟ್ಟದಾಗಿ ಯೋಚನೆ ಮಾಡಿ ಶಿವನನ್ನು ಏನಾದರೂ ಮಾಡಿಕೊಳ್ಳಬೇಕೆಂದು ಶಿವನನ್ನೇ ಕುರಿತು ತಪಸ್ಸನ್ನು ಮಾಡುತ್ತಾನೆ. ಹೀಗೆ ಓಂ ನಮಃ ಶಿವ ಎಂದು ಉಗ್ರ ತಪಸ್ಸನ್ನು ಮಾಡುತ್ತಾನೆ. ಶಿವ ಪ್ರತ್ಯಕ್ಷವಾಗಿ ನಿಂತಿದ್ದಾನೆ. ಅಯ್ಯೋ ಶಿವನೇ, ಏನೋ ಗೊತ್ತಿಲ್ಲದವನಂತೆ ಏ ದೇವ ಏ ಶಂಭುವೇ ಮಾಡಿಕೊಡಿ ಕುಳಿತುಕೊಳ್ಳಲು. ಒಬ್ಬರೇ ರುದ್ರ ಆಗಲ ಏ ಶಿವನೇ, ಏನೋ ಗೊತ್ತಿಲ್ಲದವನಂತೆ ನಾಟಕವಾಡುತ್ತಾನೆ ಭಸ್ಮಾಸುರ. ನನಗೆ ವೈರಿಗಳ ಭಯ ತುಂಬಾ ಇದೆ. ಎಲ್ಲಿ ನೋಡಿದರೂ ವೈರಿಗಳು ನನ್ನನ್ನು ಒಡೆಯಲಿಕ್ಕೆ ಬರುತ್ತಾರೆ. ಬಹಳಷ್ಟು ಜನ ವೈರಿಗಳಿದ್ದಾರೆ. ವೈರ್ಯ ಕಾಟ ತಾಳಲಾರೆ. ನೀವು ಈಗಿಂದೀಗಲೇ ಈ ಬಲಗೈ ಹಸ್ತದಲ್ಲಿ ನನಗೆ ಅಗ್ನಿ ಹಸ್ತವನ್ನು ದಯಪಾಲಿಸಬೇಕು. ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಸಹ ಅಲ್ಲಲ್ಲೇ ಅವರು ಸುಟ್ಟ ಭಸ್ಮವಾಗಬೇಕು. ನೀವಲ್ಲ ರಾಕ್ಷಸರು, ರುದ್ರ ವೈರಿಗಳೆಲ್ಲ ನಾಶವಾಗಬೇಕೆಂದು ಅಗ್ನಿ ಹಸ್ತವು ಕೊಡಬೇಕೆಂದು ಪರಮಾತ್ಮನ ಪಾದಕ್ಕೆ ಎರಗುತ್ತಾನೆ. ಏನೆಂದರೆ ಎಲ್ಲರ ತಲೆಯ ಮೇಲೆ ಕೈ ಇಟ್ಟು ಎಲ್ಲರನ್ನು ಸುಟ್ಟು, ಮನೆಯದಾದ ಶಿವನ ತಲೆಯ ಮೇಲೆ ಕೈ ಇಟ್ಟು ಶಿವನನ್ನೇ ಸುಟ್ಟು ಕೈಲಾಸಕ್ಕೆ ನಾನು ಅಧಿಪತಿ ಆಗಬೇಕೆಂಬ ಆಸೆ. ಎಂತ ಆಸೆ ಇರಬಹುದು, ಶಿವನನ್ನ ಸುಡಲು ಸಾಧ್ಯವೇ? ಎಂತ ದುರಾಲೋಚನೆ ಇರಬಹುದು. ಹೋಗುತ್ತಿದ್ದಾನೆ ಎಲ್ಲರನ್ನು ಸುಡಲಿಕ್ಕೆ, ಅವಸರದಿಂದ ಓಡುತ್ತಿದ್ದಾನೆ. ದೇವತೆಗಳ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಭಸ್ಮಾಸುರ ಅಗ್ನಿಹಸ್ತ ಪಡೆದುಕೊಂಡು ನಿಮ್ಮನ್ನು ಸುಟ್ಟು ಬಿಡುತ್ತಾನೆ. ಓಡುತ್ತಿದ್ದಾರೆ. ಹೀಗೆ ಎಲ್ಲ ದೇವತೆಗಳು ಸೇರಿಕೊಂಡು ಈಶ್ವರ ವರ ಕೊಟ್ಟಿದ್ದಾನೆ. ಈಶ್ವರನ ಹತ್ತಿರ ಹೋಗಲಾರದೆ ವೈಕುಂಠ ವಾಸಿ ಆಗಿರುವಂತಹ ವಿಷ್ಣುವಿನಲ್ಲಿಗೆ ಹೋಗುತ್ತಾರೆ. ಶ್ರೀಹರಿ ಕೇಶವ, ಹರಿ ಮುಕುಂದ, ಮಾಧವ, ನಮ್ಮನ್ನು ಕಾಪಾಡುವಂತೆ ಕಾಪಾಡಿ ಎಂದು ವಿಷ್ಣುವಿನ ಪಾದಕ್ಕೆ ಎರಗುತ್ತಾರೆ. ವಿಷ್ಣು ಅವಾಗ ದೇವತೆಗಳಿಗೆ ಹೇಳುತ್ತಾರೆ, ನೀವು ನಿಮ್ಮ ಕಾರ್ಯದಲ್ಲಿ ಮುಕ್ತರಾಗಿ ಭಸ್ಮಾಸುರನ ನೋಡಿಕೊಳ್ಳುತ್ತೇನೆಂದು. ಆಗಲ ಮಾಯಾ ವಿಷ್ಣು ಸುಂದರವಾದ ಹೆಣ್ಣಿನ ರೂಪವನ್ನು ತಾಳಿದ್ದಾರೆ. ಸುಂದರವಾದ ಹೆಣ್ಣು ಎಂದರೆ ಕೇಕೆ ಹೊಡೆಯುತ್ತಾರೆ, ಜಲ್ಲು ಸುರಿಸುತ್ತಾರೆ, ಹಿಂದೆ ಹೋಗುತ್ತಾರೆ. ಹೆಣ್ಣು ಒಂದು
ಅಷ್ಟು ಸುಲಭವಾಗಿ ಸೋಲುವಂತವನಲ್ಲ. ಹೆಣ್ಣನ್ನು ನೋಡಿದರೆ ಎಲ್ಲರೂ ಸೋಲುತ್ತಾರೆ, ಹಿಂದೆ ಅವಳು ಹೇಳಿದ ಕುಣಿಯುತ್ತಾರೆ ಅಂತ ವಿಚಾರ ವಿಷ್ಣುವಿಗೆ ಗೊತ್ತು. ಅದಕ್ಕೆ ಒಂದು ಹೆಣ್ಣಿನ ರೂಪದಲ್ಲಿ ಭಸ್ಮಾಸುರನು ಬರುವಂತ ಮಾರ್ಗ ಮಧ್ಯದಲ್ಲಿ ಬೆಳ್ಳನೆ ಹೆಣ್ಣು, ಸುಂದರವಾದ ಹೆಣ್ಣು, ನಾವು ನೀವೆಲ್ಲೂ ನೋಡದಂತ ಹೆಣ್ಣು, ಯಾರು ಅಚ್ಚರಂತ ಪ್ಯಾರೆಂಟ್ ಲವ್ಲಿ ಬೆಳ್ಳನೆಯಾದ ಹೆಣ್ಣು, ತಮಾಷೆಯಲ್ಲ, ಇಂಥ ಬೆಳ್ಳನೆ ಹೆಣ್ಣು ಭಸ್ಮಾಸುರ ನೋಡಿಲ್ಲ. ಸುಡಲಿಕ್ಕೆ ಭಸ್ಮಾಸುರ ಹೋಗುತ್ತಿದ್ದಾನೆ. ಹೋಗುವಂತ ರಭಸದಲ್ಲಿ ಆ ಹೆಣ್ಣನ್ನು ನೋಡುತ್ತಾನೆ, ಕಣ್ಣನ್ನು ಮಿಟುಕಿಸುತ್ತಾನೆ, ಹೆಣ್ಣಿನ ಹತ್ತಿರಕ್ಕೆ ಬರುತ್ತಾನೆ, ಸುಡುವ ಕೆಲಸ ಬಿಟ್ಟಿದ್ದಾನೆ. ಯೋಚನೆ ಮಾಡಬೇಕು. ಎಷ್ಟೋ ಗಂಡು ಮಕ್ಕಳು ಅವರವರ ಕೆಲಸಗಳನ್ನು ಬಿಟ್ಟು ಹೆಣ್ಣಿನಿಂದ ಹೋಗುತ್ತಾರೆ. ಭಸ್ಮಾಸುರ ಅದನ್ನೇ ಮಾಡಬೇಕು. ಅದರ ಕೆಲಸವನ್ನು ಮಾಡಬಿಟ್ಟು ಸುಡಬಹುದಿತ್ತು ಎಲ್ಲರನ್ನು. ಸುಡುವ ಕೆಲಸವನ್ನು ಬಿಟ್ಟಿದ್ದಾನೆ, ಹೆಣ್ಣನ್ನು ನೋಡುತ್ತಾ ನಿಂತಿದ್ದಾನೆ. ಆ ಹೆಣ್ಣಿನ ಹತ್ತಿರಕ್ಕೆ ಬರುತ್ತಾನೆ. ಅಯ್ಯೋ ಹೆಣ್ಣೆ, ನಾನು ಎಲ್ಲೂ ನೋಡಿಲ್ಲ ನಿನ್ನ, ಎಂತ ಸುಂದರವಾಗಿದ್ದೀಯ. ಅಯ್ಯೋ ಹೆಣ್ಣೆ, ಹತ್ತಿರಕ್ಕೆ ಬಂದಿದ್ದಾನೆ, ಹೆಣ್ಣನ್ನು ನೋಡುತ್ತಾ ನಿಂತಿದ್ದಾನೆ. ಒಬ್ಬ ಸುಂದರವಾದ ಹೆಣ್ಣು, ವಿಷ್ಣು ಪರಮಾತ್ಮ ಹೆಣ್ಣಿನ ರೂಪದಲ್ಲಿ ನಿಂತಿದ್ದಾನೆ. ಗೊತ್ತಿಲ್ಲ ಅವನಿಗೆ, ಹೆಣ್ಣನ್ನು ನೋಡುತ್ತಾ ನಿಂತಿದ್ದಾನೆ, ಎಲ್ಲೂ ಸುರಿಸುತ್ತಾ ನಿಂತಿದ್ದಾನೆ. ಆಹಾ ಹೆಣ್ಣೆ, ಬಹಳ ಸುಂದರವಾಗಿದ್ದೀಯ. ಸುಡುವ ಕೆಲಸ ಬಿಟ್ಟಿದ್ದಾನೆ, ಆ ಹೆಣ್ಣಿನ ವಿಚಾರ ಮಾತನಾಡುತ್ತಿದ್ದಾನೆ. ನಾನು ಮದುವೆಯಾಗುತ್ತೇನೆ, ನಿನ್ನ ವಿಚಾರವೇನೆಂದು ಕೇಳುತ್ತಾನೆ. ಮದುವೆ ವಿಚಾರ ಮಾತನಾಡುತ್ತಿದ್ದಾನೆ. ಭಸ್ಮಾಸುರನು ಕೇಳುತ್ತಾನೆ. ಆಗ ಹೆಣ್ಣು ಹೇಳುತ್ತಾಳೆ, ಓಹೋ ಭಸ್ಮಾಸುರ, ನನ್ನನ್ನು ಮದುವೆಯಾಗಬೇಕೆ? ನನ್ನನ್ನು ಮದುವೆಯಾಗಬೇಕಾದರೆ ನಾನು ತ್ರಿಭುವನದ ಮೋಹಿನಿ, ಮೂರು ಲೋಕವನ್ನು ಸುತ್ತಾಡಿಕೊಂಡು ನರ್ತನವನ್ನು ಮಾಡುವ ನರ್ತಕಿ. ನನ್ನದೊಂದು ಕಟ್ಟಳೆ ಇರುವುದು. ನನ್ನಂತೆ ಯಾರು ನರ್ತನವನ್ನು ಮಾಡುತ್ತಾರೆ ಅವರೇ ನನ್ನ ಪತಿಯಾಗಬೇಕೆಂಬ ಕಟ್ಟಳೆಯಾಗಿದೆ. ನನ್ನಂತೆ ನೀನು ನರ್ತನವನ್ನು ಮಾಡಿದ್ದೇ ಆದರೆ ಪತಿಯಾಗಿ ಸ್ವೀಕರಿಸುತ್ತೇನೆಂದು ಅಪ್ಪಣೆ ಮಾಡುತ್ತಾಳೆ. ಓ ಭಸ್ಮಾಸುರನಿಗೆ ಕೋಪ. ಇವಳ ಯಾರೋ ನರ್ತಕಿಯಂತೆ, ಅದು ಯಾವುದು ನರ್ತನವಂತೆ. ಏ ನರ್ತಕಿ, ನನಗೆ ಬರದ ವಿದ್ಯೆಯೇ ಇಲ್ಲ. ಕಲಕಲ ವಲ್ಲಭನ ಎಲ್ಲ ನರ್ತನಗಳನ್ನು ಹರಿದು ಕುಡಿದು ಬಿಟ್ಟಿದ್ದೇನೆ. ಯಾವುದು ನರ್ತನ ತೋರಿಸು, ನಾನು ಮದುವೆ ಆಗಲೇಬೇಕು. ಪ್ರೀತಿಸುತ್ತಿದ್ದೇನೆ, ಮದುವೆ ಆಗೇ ಆಗುತ್ತೇನೆ. ನೀನು ಹೇಗೆ ಕುಣಿಯುತ್ತೀಯೋ ಅದೇ ಪ್ರಕಾರವಾಗಿ ನಾನು ಕುಣಿಯುತ್ತೇನೆ. ನೋಡೋಣ ಕುಣಿ, ನೀನು ಕುಣಿದಾಗೆ ನಾನು ಕುಣಿಯುತ್ತೇನೆ. ನರ್ತಕಿ ಹೇಳಿದ ಕ್ಷಣದಲ್ಲಿ ಮೊದಲನೆಯದಾದ ನರ್ತನವನ್ನ ಸಿಡ್ಕ್ಯಾಕೋ ಸಿಡಿಕ್ಯಾಕೋ ಉಜ್ಜಯಿನ ಮರಳ ಸಿದ್ದೇಶ್ವರರು ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿಯನ ಬೇಡ ದೇವನುಳಿದಾತನೇ ಜಾತ ಸರ್ವಜ್ಞ ಎನ್ನುವಂತೆ ಕೂಡಿ ಉಂಡಂತವನ ಮಗ, ಕುಂಬಾರ ಗುಂಡಯ್ಯನ ಮನೆಯಲ್ಲಿ ಕುಣಿ ಕುಣಿದು ನಾಟ್ಯವಾಡಿದಂತವನ ಮಗ, ಎಂಡದ ಮಾರಯ್ಯನ ರಗಳೆಯಲ್ಲಿ ಉದ್ಭವಿಸಿದಂತವನ ಮಗ, ಬೇಡರ ಕಣ್ಣಪ್ಪನ ಮನೆಯಲ್ಲಿ ಮಾಂಸ ಪೂಜೆಗೊಂಡಂತವನ ಮಗ, ರಜತರುದ್ರ ಸ್ವಾಮಿಯ ಮಗನೆಂದು ರೇವಣ ಸಿದ್ದೇಶ್ವರ ಆಶೀರ್ವಾದ ಪಡೆದುಕೊಂಡು ರೇವಣ ಸಿದ್ದೇಶ್ವರ ಹೇಳುತ್ತಾರೆ, ಉತ್ತರ ದಿಕ್ಕಿಗೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡ. ಅಲ್ಲಿ ಕೊಲ್ಲಾಪುರ ಎಂಬ ಪಟ್ಟಣ ಉಂಟು. ಅಲ್ಲಿ ಪಾರ್ವತಿ ಗರ್ವಿಯಾದ ಮಾಯಾಗಿ ಹುಟ್ಟಿದ್ದಾಳೆ. ಅಲ್ಲಿಗೆ ಹೋದ ಸಿದ್ಧರುಗಳಿಗೆಲ್ಲ ಅವಮಾನ ಮಾಡುತ್ತಾಳೆ. ಉತ್ತರ ದಿಕ್ಕಿಗೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡ ಎಂದು ಹೇಳುತ್ತಾರೆ. ಆದರೂ ಉಜ್ಜಯಿನಿ ಮರಳ ಸಿದ್ದೇಶ್ವರ ನಾನು ಉತ್ತರ ದಿಕ್ಕಿಗೆ ಮೊದಲು ಭಿಕ್ಷಕ್ಕೆ ಹೋಗುತ್ತೇನೆಂದು ಉತ್ತರ ದಿಕ್ಕಿಗೆ ಭಿಕ್ಷಾಟನೆಗೆ ಹೊರಟಿದ್ದಾರೆ. ಹೀಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಹಳ್ಳಿಗಳಲ್ಲಿ ಕೇರಿಗಳಲ್ಲಿ ನಮ್ಮ
ಅಮ್ಮ ಭಿಕ್ಷಾ, ತಾಯಿ ಭಿಕ್ಷಾ ಎಂದು ಜೋಳಿಗೆ ಹಿಡಿದುಕೊಂಡು ಉಜ್ಜಯಿನಿ ಮರಳ ಸಿದ್ದೇಶ್ವರರು ಭಿಕ್ಷಾಟನೆ ಮಾಡುತ್ತಾ ಹೊರಟಿದ್ದಾರೆ. ಇದೇ ವಿಜಯನಗರ ಜಿಲ್ಲೆ ಒಳಪಟ್ಟಿರುವಂತಹ ಕೂಡ್ಲಿಗಿ ತಾಲೂಕಿಗೆ ಹೊಂದಿಕೊಂಡಿರುವಂತಹ ಒಂದು ಗ್ರಾಮಕ್ಕೂ ಬರುತ್ತಾರೆ. ಕೈಯಲ್ಲಿ ಜೋಳಿಗೆ ಹಿಡಿದುಕೊಂಡು ಇದೇ ಶುಭ ದಿವಸರಂದು ಗಣೇಶ್ವರ ಸ್ವಾಮಿ ಕಾರ್ತಿಕ ಮಹೋತ್ಸವದ ದಿವಸರಂದು ಕೈಯಲ್ಲಿ ಜೋಳಿಗೆ ಹಿಡಿದುಕೊಂಡು ಭಕ್ತರ ಹತ್ತಿರಕ್ಕೆ ಭಿಕ್ಷಾ ಎಂದು ಯಾವ ರೀತಿ ಭಿಕ್ಷಾಟನೆಗೆ ಹೊರಟಿದ್ದಾರೆ.
ಬಂದಿನಿ ಇದು ಬಿಂದಿರ ಹೊಡೆದಿ ಅದನ್ನ ಯಾವ್ದಿದು ಯಾವ್ದಣ್ಣ ನಾನು ಯೂಟ್ಯೂಬ್ ನೋಡಿ ಪಕ್ಕ ಎಲ್ಲ ಹಾಕ್ಯಾರ ಅಲ್ಲಿಂದ ಅಲ್ಲಿ ಬೆಂಕಿ ಹಾಕಿಕ್ಕದ ಬಾರ ಅಂದ್ರೆ 5 ರೂಪಾಯಿ ಕೆಳಗೆ ಒತ್ತಡಿ ನಾಲ್ಕು ಬರ್ತದೆ ಬೆಂಕಿ
ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಒಳ್ಳೇದಾಗ್ಲಿ.